ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಶಿಕ್ಷಕ ದಿನಾಚರಣೆ ಅಂತೇಳಿ ಪ್ರತಿ ವರ್ಷವೂ ಕೂಡ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತಾ ಇದ್ದೀವಿ. ಇದು ಯಾವ ಒಂದು ಕಾರಣಕ್ಕಾಗಿ ಶಿಕ್ಷಕ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಅಂತ ನಿಮ್ಗೇನಾದರೂ ಗೊತ್ತಿದೆಯೇ? ಸ್ವಲ್ಪ ನೆನಪು ಮಾಡ್ಕೊಂಡು ಹೇಳಿ ನೋಡೋಣ. ಸರಿ, ನಿಜವಾಗಿಯೂ ಆದರ್ಶ ಶಿಕ್ಷಕರಾಗಿರ್ತಕ್ಕಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿಗೋಸ್ಕರ ನಾವು ಏನು ಮಾಡ್ತಿದ್ದೀವಿ? ಶಿಕ್ಷಕ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ದೀವಿ. ಮಕ್ಕಳೇ, ಈ ದಿನ ನಾವು 9ನೇ ತರಗತಿಯ 4ನೇ ಗದ್ಯ ಭಾಗವಾಗಿರ್ತಕ್ಕಂತಹ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಎಂಬ ಗದ್ಯದ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಇವರ ಒಂದು ಹುಟ್ಟು ಹಬ್ಬವನ್ನ ನಾವು ಶಿಕ್ಷಕ ದಿನಾಚರಣೆ ಅಂತೇಳಿ ಕರಿತೀವಿ. ಪ್ರಸ್ತುತ ಈ ಒಂದು ಗದ್ಯ ಭಾಗವನ್ನು ಆದರ್ಶ ಶಿಕ್ಷಕರಾಗಿರ್ತಕ್ಕಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ನೆನಪಿನ ಅಂಗವಾಗಿ ಆಚರಿಸುವಂತಹ ಶಿಕ್ಷಕ ದಿನಾಚರಣೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈ ಒಂದು ಆದರ್ಶ ಶಿಕ್ಷಕರಾಗಿರ್ತಕ್ಕಂತಹ ರಾಧಾಕೃಷ್ಣನ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾವು ಈ ಗದ್ಯ ಭಾಗದಲ್ಲಿ ತಿಳ್ಕೊಳ್ಬಹುದಾಗಿದೆ. ಪ್ರಸ್ತುತ ಈ ಒಂದು ಗದ್ಯ ಭಾಗವನ್ನ ಬರೆದಿರ್ತಕ್ಕಂತಹ ಲೇಖಕಿಯ ಅಥವಾ ಕರ್ತೃವಿನ ಒಂದು ಪರಿಚಯವನ್ನು ಮಾಡ್ಕೊಳ್ಳೋಣ. ಇಲ್ಲಿ ಪ್ರಕೃತ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಇದೊಂದು ವ್ಯಕ್ತಿ ಚಿತ್ರ. ಈ ಗದ್ಯ ಭಾಗವನ್ನ KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು, ಪತ್ರಗಳು, ಕೃತಿಗಳಿಂದ ಅವುಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿ ಅದನ್ನ ಸಿದ್ಧಪಡಿಸಿ ನಿಮಗೆ ಪಠ್ಯವಸ್ತುವಾಗಿ ನಿಗದಿಪಡಿಸಿದೆ. ಹಾಗಾದ್ರೆ ಈ ಒಂದು ಗದ್ಯ ಭಾಗದಲ್ಲಿ ಡಾಕ್ಟರ್ S ರಾಧಾಕೃಷ್ಣನ್ ಈ ಒಂದು ಗದ್ಯ ಭಾಗದಲ್ಲಿ ಡಾಕ್ಟರ್ S ರಾಧಾಕೃಷ್ಣನ್ ಅವರ ಒಂದು ಸಂಕ್ಷಿಪ್ತವಾದಂತಹ ಜೀವನ ಚರಿತ್ರೆಯ ಬಗ್ಗೆ, ಅವರ ಆದರ್ಶ ಜೀವನದ ಬಗ್ಗೆ ಈ ಗದ್ಯ ಭಾಗದಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಣ. ಈ ಗದ್ಯ ಭಾಗದ ಆಶಯ ಭಾವ ಅನ್ನೋದನ್ನು ನಾವು ನೋಡೋಣ. ಡಾಕ್ಟರ್ S ರಾಧಾಕೃಷ್ಣನ್ ಅವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ಇವರು ತಾತ್ವಿಕರು ಮತ್ತು ದಾರ್ಶನಿಕರು ಹೌದು. ಆಧ್ಯಾತ್ಮಿಕ ಸಂಪತ್ತನ್ನು, ಬೌದ್ಧಿಕ ನಿಲುವನ್ನು ಪ್ರಚುರಪಡಿಸಿದಂತಹ ರಾಜಕೀಯ ಧುರೀಣರು. ಇವರ ವಿದ್ವತ್ಪೂರ್ಣ ವಿಚಾರ ಮತ್ತು ಚಿಂತನೆ ಉದ್ಬೋಧಕವೂ ಸ್ಫೂರ್ತಿಯುತವೂ ಆಗಿರ್ತಕ್ಕಂಥದ್ದನ್ನು ನಾವು ಈ ಒಂದು ಗದ್ಯ ಭಾಗದಲ್ಲಿ ಕಾಣಬಹುದಾಗಿದೆ. ಆದರ್ಶ ಶಿಕ್ಷಕರಾಗಿದ್ದಂತಹ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಶಿಕ್ಷಕ ವೃತ್ತಿಗೆ ಒಂದು ರೀತಿಯ ಹೆಮ್ಮೆಯನ್ನ ತಂದುಕೊಟ್ಟಂತಹ ಮಹಾನ್ ಚೇತನ ಈ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ಗುರುವಿನ ಒಂದು ಗೌರವವನ್ನ ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯ ಎಂಬುದನ್ನು ತೋರಿಸಿಕೊಟ್ಟಂತಹ ಮಹಾನ್ ಚೇತನ ಇವರು.
ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಗಳಾಗಿ ಅನುಪಮ ಸೇವೆಯನ್ನು ಮಾಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಸರ್ವೇಪಲ್ಲಿ ರಾಧಾಕೃಷ್ಣನವರು. ಇಂತಹ ಮೇರು ಆದರ್ಶ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆಯನ್ನು ಪರಿಚಯಿಸುವುದೇ ಪ್ರಸ್ತುತ ಈ ಒಂದು ಗದ್ಯ ಭಾಗದ ಆಶಯ ಭಾವ ಆಗಿದೆ. ವಿದ್ಯಾರ್ಥಿಗಳೇ, ಇಂತಹ ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನ ಓದುವುದರ ಜೊತೆಗೆ ಅವರ ಒಂದು ಆದರ್ಶಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಾವು ಕೂಡ ಒಂದು ಉನ್ನತವಾದಂತಹ ಸ್ಥಾನವನ್ನು ಗಳಿಸುವುದರಲ್ಲಿ ಯಾವುದೇ ಅನುಮಾನ ಅಂತಕ್ಕಂಥದ್ದು ಇಲ್ಲ. ಆಗ ನಮ್ಮ ಜೀವನವು ಕೂಡ ಬಹಳ ಉತ್ತಮ ಸ್ಥಿತಿಯನ್ನ ತಲುಪುತ್ತೆ ಅಂತ ಮಾತನ್ನು ಹೇಳ್ತಾ ಈ ಒಂದು ಗದ್ಯ ಭಾಗದಲ್ಲಿ ಬಂದಿರತಕ್ಕಂತಹ ಕೆಲವೊಂದು ಹೊಸ ಪದಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಗ್ರಹಣ ಶಕ್ತಿ, ಗ್ರಹಣ ಶಕ್ತಿ, ಗ್ರಹಣ ಶಕ್ತಿ. ಇಲ್ಲಿ ಗ್ರಹಣ ಶಕ್ತಿ ಅಂತಕ್ಕಂಥದ್ದಂದ್ರೆ ವಿಷಯವನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ, ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಒಂದು ಸಾಮರ್ಥ್ಯ, ವಿಷಯವನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ. ಗ್ರಹಿಸುವ ಶಕ್ತಿ ಅಂತ. ಗ್ರಹಣ ಶಕ್ತಿ ಅಂದ್ರೆ ಗ್ರಹಿಸ್ಕೊಳ್ತಕ್ಕಂತಹ ಶಕ್ತಿ. ಯಾವುದೇ ಒಂದು ವಿಷಯವನ್ನ ನಾವು ಎಷ್ಟರ ಮಟ್ಟಿಗೆ ನಾವು ಅದನ್ನು ಗ್ರಹಿಸ್ಕೊಳ್ತೀವಿ ಅಂತಕ್ಕಂಥ ಅಂಶವನ್ನು ತಿಳಿಸ್ತಕ್ಕಂಥ ಶಬ್ದ ಆಗಿದೆ ಗ್ರಹಣ ಶಕ್ತಿ ಅಥವಾ ಗ್ರಹಿಸುವ ಶಕ್ತಿ. ಅಮರ, ಅಮರ ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದು. ಅಮರ ಅಂದ್ರೆ ಶಾಶ್ವತ ಅನ್ನುವ ಅರ್ಥವನ್ನ ಈ ಒಂದು ಪದ ನಮಗೆ ಕಲ್ಪಿಸಿಕೊಡುತ್ತೆ. ಶಾಶ್ವತವಾಗಿರ್ತಕ್ಕಂಥ ಒಂದು ಈ ವ್ಯಕ್ತಿ ಸತ್ತು ಹೋದ್ರೂ ಕೂಡ ಅವನು ಮಾಡಿರ್ತಕ್ಕಂಥ ಸಾಧನೆಗಳೇನಿದಾವೆ ಅವು ಅವನನ್ನ ಶಾಶ್ವತವನ್ನಾಗಿ ಉಳಿಸ್ತವೆ. ಅದಕ್ಕೆ ಹೇಳೋದು ಅಮರರಾದರು ಅಂತ. ಅಮರ ಅಂತಂದ್ರೆ ಮರಣವಿಲ್ಲದೆ ಇರ್ತಕ್ಕಂಥದ್ದು ಅಂತ, ಚಿರಂಜೀವಿ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಯಾವ ರೀತಿ ಚಿರಂಜೀವಿ ಆಗೋದಕ್ಕೆ ಸಾಧ್ಯ ಅಂದ್ರೆ ತಾನು ಬದುಕಿದ್ದಂತಹ ಸಂದರ್ಭದಲ್ಲಿ ಅಂತಹ ಶಾಶ್ವತವಾದಂತಹ ಕೆಲಸ ಕಾರ್ಯಗಳನ್ನ, ಜನೋಪಯೋಗಿ ಕಾರ್ಯಗಳನ್ನ ಮಾಡಿದಂತಹ ವ್ಯಕ್ತಿಗಳು ಅವರು ಯಾವತ್ತೂ ಕೂಡ ಸಾಯುವುದಿಲ್ಲ. ಅವರು ಯಾವಾಗಲೂ ಅಮರರಾಗಿರ್ತಾರೆ. ಅಮರ ಅಂದ್ರೆ ಶಾಶ್ವತವಾಗಿರ್ತಾರೆ. ಅನುಪಮ ಅಂತ. ಅನುಪಮ ಅಂದ್ರೆ ಎಣೆ ಇಲ್ಲದ, ಅಂದ್ರೆ ಕೊನೆನೇ ಇಲ್ಲದೆ ಇರ್ತಕ್ಕಂತಹ, ಅದಕ್ಕೆ ಅಂತ್ಯನೇ ಇಲ್ಲದೆ ಇರ್ತಕ್ಕಂಥದ್ದು. ಅದಕ್ಕೆ ಅನುಪಮ ಸೇವೆ ಅಂತ. ಅವ್ರು ಯಾವಾಗಲೂ ಸೇವೆಯನ್ನ ಸಲ್ಲಿಸ್ತಾನೆ ಬಂದರು. ಹಾಗಾಗಿ ಅವರ ಸೇವೆ ಅಂತಕ್ಕಂಥದ್ದು ಅನುಪಮ ಸೇವೆ ಆಗಿತ್ತು. ಬುನಾದಿ ಅಂತ. ಬುನಾದಿ ಅಂತಂದ್ರೆ ಅಡಿಪಾಯ ಅಥವಾ ತಳಹದಿ ಅಂತ. ಬುನಾದಿ, ಅಡಿಪಾಯ ಅಥವಾ ತಳಪಾಯ. ನಾವೇನ್ ಬೇಸ್ಮಟ್ಟು ಅಂತ ಕರಿತೀವಲ್ಲ, ತಳಹದಿ ಅಂತ. ಬೇಸ್ಮಟ್ ಅಂತೀವಲ್ಲ, ಅದೇ ತಳಹದಿ. ಯಾವ್ದಾದ್ರು ಒಂದು ಕಟ್ಟಡ ಬಹಳ ವರ್ಷಗಳ ಕಾಲ ಅದು ಚೆನ್ನಾಗಿರ್ಬೇಕು ಅಂತಂದ್ರೆ ಅದಕ್ಕೆ ತಳಪಾಯ ಅಂತಕ್ಕಂಥದ್ದು ಬಹಳ ಚೆನ್ನಾಗಿರ್ಬೇಕು. ತಳಪಾಯವೇ ಇಲ್ಲದೆ ಮನೆ ಕಟ್ಟಿದ್ರೆ ಅದು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಿದ್ದೋಗ್ಬೋದು. ಹಾಗಾಗಿ ಅಡಿಪಾಯ ಅಂದ್ರೆ ಬುನಾದಿ ಅಂತಕ್ಕಂಥದ್ದು ಗಟ್ಟಿಮುಟ್ಟಾಗಿದ್ರೆ ಮನೆಯೂ ಕೂಡ ಗಟ್ಟಿಮುಟ್ಟಾಗಿರುತ್ತೆ. ಅಂತಹ ಆದರ್ಶಗಳನ್ನ, ಮನುಷ್ಯನ ಜೀವನದ ಬುನಾದಿಗಳನ್ನ ನಮಗೆ ಕಲಿಸ್ಕೊಟ್ಟಂತಹ, ತೋರಿಸ್ಕೊಟ್ಟಂತಹ ಮಹಾನ್ ವ್ಯಕ್ತಿಗಳಾಗಿದ್ರು ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ಬೇಗೆ ಅಂತ. ಬೇಗೆ ಅಂತಂದ್ರೆ ಸಂಕಟ, ಬೇಗೆ ಸಂಕಟ, ಸಂಕಟ ದುಃಖ. ಆಮೇಲೆ ಬೆರಗು, ಬೆರಗಾಗ್ತಕ್ಕಂಥದ್ದು ಅಂದ್ರೆ ಆಶ್ಚರ್ಯಚಕಿತರಾಗಿರ್ತಕ್ಕಂಥದ್ದು. ಬೆರಗು, ಆಶ್ಚರ್ಯ. ಮಂತ್ರ ಮುಗ್ಧ, ಮಂತ್ರ ಮುಗ್ಧ ಅಂದ್ರೆ
ಮೌನವಾಗಿರ್ತಕ್ಕಂಥದ್ದು ಅಥವಾ ಆಶ್ಚರ್ಯಚಕಿತರಾಗಿರ್ತಕ್ಕಂಥದ್ದು. ನಮಗೆ ಗೊತ್ತಿಲ್ಲದೇನೆ ನಾವು ಆ ಒಂದು ಸನ್ನಿವೇಶಕ್ಕೆ ಹೊಂದ್ಕೊಂಡು ಇರ್ತಕ್ಕಂಥದ್ದು, ಅಂದ್ರೆ ಮಂತ್ರಮುಗ್ಧರಾಗಿರ್ತಕ್ಕಂಥದ್ದು, ಆಶ್ಚರ್ಯಚಕಿತವಾಗಿರ್ತಕ್ಕಂಥದ್ದು. ಭಾವೋದ್ರೇಕ ಅಂತ ಅಂದ್ರೆ ಭಾವನಾ ಪರವಶತೆಯನ್ನ ಪಡ್ಕೊಳ್ತಕ್ಕಂಥದ್ದು ಅಥವಾ ಭಾವನಾ ಪರವಶತೆಯಲ್ಲಿ ಮುಳುಗಿರ್ತಕ್ಕಂಥದ್ದಕ್ಕೆ ಭಾವೋದ್ರೇಕ ಅಂತ ಹೇಳಿ ಕರೆಯಲಾಗುತ್ತೆ. ವ್ಯಾಪಕ ಅಂತ, ವ್ಯಾಪಕ ಅಂದ್ರೆ ವಿಸ್ತಾರವಾಗಿರ್ತಕ್ಕಂತಹ, ವಿಶಾಲವಾಗಿರ್ತಕ್ಕಂತಹ ವ್ಯಾಪಕ. ಹಾಗೇನೆ ಮೊಳಗು ಅಂತ, ಮೊಳಗು ಅಂತಂದ್ರೆ ಧ್ವನಿ ಮಾಡ್ತಕ್ಕಂಥದ್ದು, ಶಬ್ದ ಮಾಡ್ತಕ್ಕಂಥದ್ದು, ಘೋಷಣೆ ಮಾಡ್ತಕ್ಕಂಥದ್ದು, ಅಂದ್ರೆ ಮೊಳಗ್ತಕ್ಕಂಥದ್ದು, ಧ್ವನಿ ಮಾಡ. ಇವು ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದು ಹೊಸ ಪದಗಳಾಗಿದ್ದಾವೆ. ಇನ್ನು ಈ ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದು ಟಿಪ್ಪಣಿಗಳಿದ್ದಾವೆ, ಅವುಗಳ ಒಂದು ಪರಿಚಯವನ್ನು ನೋಡೋಣ. ಪ್ರೆಸಿಡೆನ್ಸಿ ಕಾಲೇಜು ಅಂತಂದ್ರೆ, ಪ್ರೆಸಿಡೆನ್ಸಿ ಕಾಲೇಜು ಅಂದ್ರೆ ಬ್ರಿಟಿಷರು ಮದ್ರಾಸು, ಬೊಂಬಾಯಿ, ಕಲ್ಕತ್ತಾ ಇವುಗಳಲ್ಲಿ, ಅಂದ್ರೆ ಈಗ ನಾವೇನು ಹಿಂದೆ ಮದ್ರಾಸ್ ಅಂತಿತ್ತು, ಈಗ ಅದು ಚೆನ್ನೈ ಆಗಿದೆ. ಹಿಂದೆ ಬೊಂಬಾಯಿ ಅಂತಿತ್ತು, ಈಗ ಅದು ಮುಂಬೈ ಆಗಿದೆ. ಹಿಂದೆ ಕೋಲ್ಕತ್ತಾ ಇತ್ತು, ಈಗ ಅದು ಕಲ್ಕತ್ತಾ ಆಗಿದೆ. ಈ ಒಂದು ನಗರಗಳಲ್ಲಿ ನಡೆಸುತ್ತಿದ್ದಂತಹ ಕಾಲೇಜು, ಅಂದ್ರೆ ಬ್ರಿಟಿಷ್ ಸರ್ಕಾರದ ಆಡಳಿತದಲ್ಲಿ ಅಥವಾ ಅಧೀನದಲ್ಲಿ ನಡೀತಿದ್ದಂತಹ ಕಾಲೇಜುಗಳಿಗೆ ಪ್ರೆಸಿಡೆನ್ಸಿ ಕಾಲೇಜು ಅಂತಂದೇಳಿ ಕರೀತಾ ಇತ್ತು. ಅವೆಲ್ಲೆಲ್ಲಿದ್ದು ಪ್ರಾರಂಭದಲ್ಲಿ ಅಂತಂದ್ರೆ ಈಗಿನ ಚೆನ್ನೈ, ಈಗಿನ ಮುಂಬೈ ಮತ್ತೆ ಕಲ್ಕತ್ತಾ ನಗರಗಳಲ್ಲಿ ಈ ಪ್ರೆಸಿಡೆನ್ಸಿ ಕಾಲೇಜುಗಳನ್ನು ತೆರೆಯಲಾಗಿತ್ತು. ಆಕ್ಸ್ಫರ್ಡ್ ಅಂತ ಇಂಗ್ಲೆಂಡಿನಲ್ಲಿ ಇರುವಂತಹ ಹಳೆಯ ವಿಶ್ವವಿದ್ಯಾಲಯ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೇಳಿರ್ಬೋದು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತಂದೇಳಿ ಇದು ಇಂಗ್ಲೆಂಡಿನಲ್ಲಿ ಇರ್ತಕ್ಕಂತಹ ಒಂದು ದೊಡ್ಡದಾಗಿರ್ತಕ್ಕಂತಹ ವಿಶ್ವದಲ್ಲೇ ಖ್ಯಾತಿಯನ್ನ ಪಡೆದಿರ್ತಕ್ಕಂತಹ ಒಂದು ವಿಶ್ವವಿದ್ಯಾನಿಲಯ, ಯೂನಿವರ್ಸಿಟಿ. ಅದು ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಕಂಪಾರ್ಟ್ಮೆಂಟ್ ಅಂತ ರೈಲಿನಲ್ಲಿ, ಅವುಗಳಲ್ಲಿ ರೈಲು ಬೋಗಿ ಇರ್ತವೆ, ಆ ಬೋಗಿನಲ್ಲಿ ಒಳಗೆ ಒಂದೊಂದು ಕಂಪಾರ್ಟ್ಮೆಂಟ್ ಅಂದ್ರೆ ಒಂದೊಂದು ವಿಭಾಗ ಅಂತ ಇರ್ತವೆ, ಅದಕ್ಕೆ ಕಂಪಾರ್ಟ್ಮೆಂಟ್ ಅಂತೇಳಿ ಕರೀತಾರೆ. ರೈಲು ಬೋಗಿಗೆ ಕಂಪಾರ್ಟ್ಮೆಂಟ್. ಸಾರೋಟ್, ಸಾರೋಟ್ ಅಂದ್ರೆ ಕುದುರೆಗಳನ್ನ ಕಟ್ಟಿ ಓಡಿಸುವ 4 ಚಕ್ರದ ರಥ ಅಥವಾ ಗಾಡಿ. ಕುದುರೆಗಳನ್ನ ಕಟ್ಟಿ ಓಡಿಸುವಂತಹ 4 ಚಕ್ರದ ಗಾಡಿ ಅಥವಾ ರಥ ಅಂತಂದು ಕರೀತಾರೆ. ಅದಕ್ಕೆ ಸಾರೋಟ್ ಅಂತಂದು ಕರೀತಾರೆ. ಕುದುರೆಗಳನ್ನು ಕಟ್ಟಿರ್ತಾರೆ, ಆ ಕಡೆ ಒಂದು ಈ ಕಡೆ, ಅದಕ್ಕೆ 4 ಚಕ್ರ ಇರ್ತಾರೆ ಅಂತ. ಅದು ರಥನಾದ್ರೂ ಆಗ್ಬೋದು ಅಥವಾ ಗಾಡಿ ಅಂತ ನಾವು ಕರಿಬೋದು. ಅದಕ್ಕೆ ಸಾರೋಟ್ ಅಂತಂದೇಳಿ ಕರೀತಾರೆ. ಮಿಷನರಿ ಶಾಲೆ, ಮಿಷನರಿ ಶಾಲೆ ಅಂದ್ರೆ ಕ್ರೈಸ್ತ ಪಾದ್ರಿಗಳು ನಡೆಸುವಂತಹ ಶಾಲೆಗಳಿಗೆ ಮಿಷನರಿ ಶಾಲೆ ಅಂತ ಕರೀತಾರೆ. ಪ್ರೆಸಿಡೆನ್ಸಿ ಕಾಲೇಜ್ ಅಂದ್ರೆ ಬ್ರಿಟಿಷ್ ಸರ್ಕಾರ ನಡೆಸುವಂತಹ ಕಾಲೇಜುಗಳು. ಮಿಷನರಿ ಶಾಲೆ ಅಂತಂದ್ರೆ ಕ್ರೈಸ್ತ ಪಾದ್ರಿಗಳು ನಡೆಸುವಂತಹ ಶಾಲೆಗಳಿಗೆ ಮಿಷನರಿ ಶಾಲೆ ಅಂತಂದೇಳಿ ಕರೀತಾರೆ. ಪಾಶ್ಚಿಮಾತ್ಯ ಅಂದ್ರೆ ಪಶ್ಚಿಮ ದೇಶಗಳಿಗೆ ಸಂಬಂಧಿಸಿದ ಅಂತ, ಅಂದ್ರೆ ಯುರೋಪ್, ಅಮೇರಿಕ ಮುಂತಾದಂತಹ ದೇಶಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಅದಕ್ಕೆ ಪಾಶ್ಚಿಮಾತ್ಯ ದೇಶಗಳಿಗೆ ಸಂಬಂಧಿಸಿದ್ದಾಗಿರೋದ್ರಿಂದ ಅದನ್ನ ಪಾಶ್ಚಿಮಾತ್ಯ, ಪಶ್ಚಿಮ ದೇಶಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದಕ್ಕೆ ಪಾಶ್ಚಿಮಾತ್ಯ ಅಂತಂದು ಕರೀತಾರೆ. ಇನ್ನು ಭಾರತ ರತ್ನ, ನಮ್ಮ ದೇಶದ ಭಾರತ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರ ಕೊಡಮಾಡುವಂತಹ ಅಥವಾ ಕೊಡುವಂತಹ ಅತ್ಯಂತ ಉನ್ನತವಾದಂತಹ ಪ್ರಶಸ್ತಿ ಭಾರತ ರತ್ನ. ಮಕ್ಕಳೇ, ನೀವು ಹಲವಾರು ಜನ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂತಹ ವ್ಯಕ್ತಿಗಳು ನಿಮಗೆ ಗೊತ್ತಿರ್ಬೋದು. ನೆನಪು ಮಾಡಿಕೊಂಡು ಅದರಲ್ಲಿ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ಹೆಸರನ್ನು ಹೇಳಿ ನೋಡೋಣ.
ಅಂತಂದ್ರೆ ಭಾರತ ರತ್ನ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅಂತಂದು ಕರೀತಾರೆ. ಭಾರತ ರತ್ನ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಸರ್ ಸಿ ವಿ ರಾಮನ್, ಹೌದು. ಇಂತಹ ದೊಡ್ಡದಾಗಿರ್ತಕ್ಕಂತಹ ಅತ್ಯಂತ ಉನ್ನತವಾದ ಶ್ರೇಷ್ಠವಾದಂತಹ ಪ್ರಶಸ್ತಿ ಒಬ್ಬ ಶಿಕ್ಷಕರಿಗೆ ಸಿಕ್ಕಿದೆ ಅಂತಂದ್ರೆ ಅದು ದೇಶದ ಹೆಮ್ಮೆ ಕೂಡ. ಅಂತ ಪ್ರಶಸ್ತಿಯನ್ನು ಪಡೆದಂತಹ ಶಿಕ್ಷಕರೇ ಈ ಸರ್ವೇಪಲ್ಲಿ ರಾಧಾಕೃಷ್ಣನ್. ಇಂತಹ ಆದರ್ಶ ಶಿಕ್ಷಕರಾಗಿ ಜೀವನವನ್ನು ನಡೆಸಿದಂತಹ ಈ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾವಿವತ್ತು ನೋಡೋಣ. ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಈ ಪಠ್ಯ ಪುಸ್ತಕ ರಚನಾ ಸಮಿತಿ ನಿಮಗೆ ಇಟ್ಟಿರ್ತಕ್ಕಂಥ ಪಠ್ಯ ಭಾಗ ಈ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಈ ಗದ್ಯ ಭಾಗಕ್ಕೆ ನಾವು ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ಗದ್ಯ ಭಾಗದ ಒಂದು ಪ್ರವೇಶ ಏನು ಅನ್ನೋದನ್ನು ನೋಡೋಣ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ನಾವೀಗಾಗಲೇ ಕಳೆದ ಬಾರಿ ನಾವು ಹಲವು ಗದ್ಯಗಳನ್ನು ನೋಡಿದಾಗ ಪ್ರವಾಸ ಸಾಹಿತ್ಯ, ಸಣ್ಣ ಕಥೆಗಳು ಎಲ್ಲ ನೋಡಿದ್ವಿ, ಗೀತನಾಟಕಗಳು. ಹಾಗೆ ಇಂತಹ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಈ ವ್ಯಕ್ತಿ ಚಿತ್ರ ಅಂತಕ್ಕಂಥದ್ದು ಕೂಡ ಒಂದು. ವ್ಯಕ್ತಿ ಚಿತ್ರ ಅಥವಾ ವ್ಯಕ್ತಿ ಚಿತ್ರದ ಒಂದು ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಒಂದು. ವ್ಯಕ್ತಿ ಚಿತ್ರ, ಇಲ್ಲಿ ವ್ಯಕ್ತಿ ಚಿತ್ರವು ಕೂಡ ಒಂದು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಒಂದಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅಂದ್ರೆ ನಿರ್ದಿಷ್ಟ ವ್ಯಕ್ತಿಯ ಜೀವನ ಸಾಧನೆ ಸಿದ್ಧಿಯನ್ನು ಕಲಾತ್ಮಕವಾಗಿ ದಾಖಲಿಸುವ ಒಂದು ಕ್ರಮ, ಅದು ವ್ಯಕ್ತಿ ಚಿತ್ರ ಅಂತ. ವಿಸ್ತೃತ ಸುದೀರ್ಘ ವಿವರದ ಬರಹ ಅದು ಜೀವನ ಚರಿತ್ರೆಯಾದರೆ, ಸುದೀರ್ಘವಾದಂತಹ ಬರಹ ರೂಪದ ಸಾಹಿತ್ಯ ಆದರೆ ಅದು ಜೀವನ ಚರಿತ್ರೆ ಆಗುತ್ತೆ. ಸಂಕ್ಷಿಪ್ತವಾಗಿದ್ರೆ ಅದು ವ್ಯಕ್ತಿ ಚಿತ್ರ ಆಗುತ್ತೆ. ಸ್ಥೂಲ ಚಿತ್ರಣವೇ ವ್ಯಕ್ತಿ ಚಿತ್ರ. ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನು ಸ್ವತಃ ಬರೆದುಕೊಂಡರೆ ಅದು ಆತ್ಮಕಥನ ಆಗುತ್ತೆ. ಅದೇ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ಬೇರೆಯವರು ಬರೆದ್ರೆ ಅದು ಜೀವನ ಚರಿತ್ರೆ ಆಗುತ್ತೆ. ಆತ್ಮಚರಿತ್ರೆ, ಜೀವನ ಚರಿತ್ರೆ, ಇವೆರಡು ಪದಗಳ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳೋಣ. ಆತ್ಮಚರಿತ್ರೆ ಅಂದ್ರೆ ಯಾವ ವ್ಯಕ್ತಿ ತನ್ನ ಜೀವನದ ಚರಿತ್ರೆಯನ್ನ ತಾನೇ ಬರ್ಕೊಳ್ತಾನೋ ಅದು ಆತ್ಮಚರಿತ್ರೆ. ತನ್ನ ಜೀವನದ ಚರಿತ್ರೆಯನ್ನ ಬೇರೆ ವ್ಯಕ್ತಿ ಬರೆದ್ರೆ ಅದು ಜೀವನ ಚರಿತ್ರೆ ಆಗುತ್ತೆ. ವಿದ್ಯಾರ್ಥಿಗಳೇ, ಹೀಗೆ ಆಧುನಿಕ ಕನ್ನಡದಲ್ಲಿ 3 ಬಗೆಯ ಸಾಹಿತ್ಯ ಕೃತಿಗಳು ರಚನೆಯಾಗಿದ್ದಾವೆ. ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರದು ವಿಶಿಷ್ಟ ವ್ಯಕ್ತಿತ್ವ. ಆದರ್ಶ ಶಿಕ್ಷಕ, ತತ್ವಜ್ಞಾನಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಇಡೀ ದೇಶಕ್ಕೆ, ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಅವರ ಜೀವನ ಸಾಧನೆಯ ಸ್ಥೂಲ ನೋಟ ಪ್ರಕೃತ ಒಂದು ಗದ್ಯಪಾಠದಲ್ಲಿ ವ್ಯಕ್ತವಾಗಿದೆ. ಈ ಗದ್ಯಪಾಠದಲ್ಲಿ ರಾಧಾಕೃಷ್ಣನ್ ಅವರ ಒಂದು ವ್ಯಕ್ತಿತ್ವ, ಅವರ ಒಂದು ಶಿಕ್ಷಕ ವೃತ್ತಿಯಲ್ಲಿ ತೋರಿದಂತಹ ಆದರ್ಶತನ, ಜೊತೆಗೆ ಅವರಲ್ಲಿದ್ದಂತಹ ಒಂದು ಅಪಾರವಾದಂತಹ ವಿದ್ವತ್ತು, ಮತ್ತೆ ಅವರು ತಿಳ್ಕೊಂಡಂತಹ ತತ್ವಗಳು. ಹಾಗಾಗಿ ಅವರನ್ನು ತತ್ವಜ್ಞಾನಿ ಅಂತ ಕೂಡ ಕರೆದರು. ಫಿಲಾಸಫರ್, ತತ್ವಜ್ಞಾನಿಯಾಗಿದ್ರು. ಜೊತೆಗೆ ಅವರಲ್ಲಿದ್ದಂತಹ ವಿದ್ವತ್ತು ಮತ್ತು ವಾಕ್ಚಾತುರ್ಯ ಅಥವಾ ಆ ಒಂದು ವಾಕ್ ಅಂದರೆ ಶುದ್ಧವಾದಂತಹ ಮಾತುಗಾರಿಕೆ, ಅವರಲ್ಲಿದ್ದಂತಹ ಅಪಾರವಾದಂತಹ ಪಾಂಡಿತ್ಯ, ಇದೆಲ್ಲದರ ಫಲವಾಗಿ ಅವರಿಗೆ ಉಪರಾಷ್ಟ್ರಪತಿ ಪಟ್ಟ ಒಲಿದು ಬಂತು. ಉಪರಾಷ್ಟ್ರಪತಿ ಪಟ್ಟದಿಂದ ದೇಶದ ಅತ್ಯಂತ ಉನ್ನತವಾದಂತಹ ಸ್ಥಾನವಾದ ರಾಷ್ಟ್ರಪತಿ ಸ್ಥಾನಕ್ಕೆ ಒಬ್ಬ ಶಿಕ್ಷಕರು ಅಂತಹ ಉನ್ನತ ಸ್ಥಾನವನ್ನು ಪಡೀತಾರೆ ಅಂದ್ರೆ ಇದಕ್ಕಿಂತ ಹೆಮ್ಮೆಯಾದಂತಹ ಸಂಗತಿ
ಬೇರೊಂದಿಲ್ಲ, ಶಿಕ್ಷಕರಿಗೆ ಇದಕ್ಕಿಂತ ಗೌರವ ಇನ್ನೊಂದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಯಾವುದೇ ಒಂದು ಹುದ್ದೆ ಆಗಿರಲಿ, ಯಾವುದೇ ಒಂದು ಕಸುಬಾಗಿರಲಿ, ನಾವು ಅದನ್ನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕು. ನಾವು ಯಾವಾಗ ನಮ್ಮ ಹುದ್ದೆಯನ್ನ, ನಮ್ಮ ವೃತ್ತಿಯನ್ನ ನಾವು ಗೌರವಿಸ್ತೇವೋ ಅದರಿಂದ ನಮಗೆ ಹೆಮ್ಮೆ ಅಂತಕ್ಕಂಥದ್ದು, ಉನ್ನತವಾದಂಥ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಣನೇ ಎಲ್ಲದಕ್ಕೂ ಮುಖ್ಯ ಅಲ್ಲ, ಹಣ ಸಂಪಾದನೆಯೇ ಮುಖ್ಯ ಅಲ್ಲ, ಮುಖ್ಯವಾಗಿ ವ್ಯಕ್ತಿತ್ವವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಹಾಗಾಗಿ ಅಂತಹ ನಿಟ್ಟಿನಲ್ಲಿ ಈ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜೀವನ ಸಾಧನೆ ಇವೆಲ್ಲವೂ ಕೂಡ ದೇಶದ ಎಲ್ಲ ಸಮಸ್ತ ಜನರಿಗೆ ಅಥವಾ ವಿಶ್ವದ ಸಮಸ್ತ ಜನರಿಗೆ ತತ್ವಜ್ಞಾನವನ್ನು ಹೇಳಿಕೊಟ್ಟಂತಹ ಮಹಾನ್ ಚೇತನ ಇವರಾಗಿದ್ದರು. ಬನ್ನಿ ನೋಡೋಣ, ಈ ಒಂದು ಗದ್ಯ ಭಾಗದಲ್ಲಿ ಅವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಲಾಗಿದೆ, ನೋಡೋಣ. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನನ್ನನ್ನು ಬಿಟ್ಟು ಹೋಗುತ್ತಿರುವಿರಿ, ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ಈ ಮಾತನ್ನ ರಷ್ಯಾ ದೇಶದ ಅಧ್ಯಕ್ಷನಾಗಿರ್ತಕ್ಕಂತಹ ಸ್ಟಾಲಿನ್, ರಷ್ಯಾ ದೇಶದ ಅಧ್ಯಕ್ಷನಾದಂತಹ ಸ್ಟಾಲಿನ್ ಈ ಮಾತನ್ನ ಹೇಳ್ತಾರೆ. ಏನಂತ? ನೀವೊಬ್ಬರೇ ನನ್ನನ್ನ ಒಬ್ಬ ಮನುಷ್ಯನಂತೆ ಕಂಡಿದ್ದೀರಾ, ನೀವು ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀರಾ, ಇದು ನನಗೆ ದುಃಖವನ್ನ ತಂದಿದೆ. ನೀವು ಹೆಚ್ಚು ಕಾಲ ಬದುಕಬೇಕು, ಬಾಳಬೇಕು ಅನ್ನೋದೇ ನನ್ನ ಆಸೆ. ಆದರೆ ನಾನು ಹೆಚ್ಚು ಕಾಲ ಬದುಕೋದಿಲ್ಲ ಅಂತೇಳಿ ಬಹಳ ನೋವಿನಿಂದ ರಷ್ಯಾ ದೇಶದ ಅಧ್ಯಕ್ಷರಾದಂತಹ ಸ್ಟಾಲಿನ್ ಈ ಮಾತನ್ನ ಹೇಳ್ತಾರೆ. ಆಗ ಅವರಿಗೆ ಸಮಾಧಾನ ತರುವಂತಹ ಮಾತುಗಳನ್ನ ಈ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಏನಂತ ಅಂತಂದ್ರೆ, ಮಾಸ್ಕೋದಲ್ಲಿ ಇವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಏರ್ಪಾಡಾಗುತ್ತೆ. ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಈ ರೀತಿ ಆ ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಅವರು ಹೇಳಿದಾಗ ಇವರು ಏನ್ ಮಾಡ್ತಾರೆ, ತಿರುಗಿಸಿ ಅವರಿಗೆ ಎಂತಹ ಮಾತನ್ನು ಹೇಳ್ತಾರೆ ನೋಡಿ. ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವೂ ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಅವರನ್ನ ಹೇಳಿದಂತ ಮಾತುಗಳನ್ನ ಸ್ಮರಿಸಿಕೊಂಡ್ರು ಆ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ. ಅಂದ್ರೆ ಸ್ಟಾಲಿನ್ ಅವರನ್ನ ಪ್ರಪ್ರಥಮ ಬಾರಿಗೆ ಭೇಟಿಯಾದಾಗ ಅವರು ಒಂದು ಮಾತನ್ನ ಹೇಳಿರ್ತಾರೆ, ಅದಕ್ಕೆ ಇವರು ಈ ಒಂದು ಮಾತನ್ನ ಹೇಳ್ತಾರೆ. ಏನಂತ? ಅಶೋಕ ಚಕ್ರವರ್ತಿ, ಅಶೋಕ ಅಂತಕ್ಕಂಥವನು ಒಬ್ಬ ಚಕ್ರವರ್ತಿಯಾಗಿ ಸಾಮ್ರಾಟನಾಗಿ ಆಡಳಿತವನ್ನು ನಡೆಸಿದಂಥವನು. ಅವನು ಕಳಿಂಗದ ಒಂದು ಯುದ್ಧ ನಡೆಯುತ್ತೆ. ಆ ಕಳಿಂಗದ ಯುದ್ಧದಲ್ಲಿ ಅಪಾರವಾದಂತಹ ಸಾವು ನೋವುಗಳಲ್ಲಿ ಸಂಭವಿಸ್ತವೆ. ಅದನ್ನು ನೋಡಿ ಅವನಿಗೆ ತುಂಬ ಬೇಸರ ಆಗುತ್ತೆ. ಯಾತಕ್ಕೋಸ್ಕರ ನಾನು ಇಡೀ ವಿಶ್ವವನ್ನೇ ಗೆದ್ದುಬಿಟ್ಟೆ, ಚಕ್ರವರ್ತಿ ಅನಿಸ್ಕೊಂಡೆ, ಸಾಮ್ರಾಟ ಅನಿಸ್ಕೊಂಡೆ, ಆದರೆ ಇದರಿಂದ ಏನು ಲಾಭ ಆಯಿತು ನನಗೆ? ಹಾಗಾಗಿ ಎಷ್ಟೋ ಸಾವು ನೋವುಗಳು ನನ್ನ ಕಣ್ಣೆದುರಿಗೆ ನಡೆದಿದ್ದಾವೆ ಅಂತೇಳಿ ಅವನಿಗೆ ಒಂದು ರೀತಿ ಮನಸ್ಸು ಪರಿವರ್ತನೆ ಆಯಿತು. ಆ ಕಳಿಂಗ ಯುದ್ಧದಲ್ಲಿ ಆದಂತಹ ಭೀಕರವಾದಂತಹ ಒಂದು ಪರಿಣಾಮ ನೋಡಿ ಅವನಿಗೆ ಮನಸ್ಸು ಪರಿವರ್ತನೆ ಆಯಿತು. ಹಾಗಾಗಿ ಅವನು ಇಂದಿನಿಂದ ನಾನು ಯುದ್ಧವನ್ನು ಮಾಡೋದಿಲ್ಲ ಅಂತೇಳಿ ಕತ್ತಿಯನ್ನು ಬಿಸಾಕ್ತಾನೆ. ಜೊತೆಗೆ ಅವನು ಮಾಡಿರ್ತಕ್ಕಂತಹ ಒಂದು ಆ ಘೋರವಾದಂತಹ ಹಿಂಸೆ, ಸಾವು, ನೋವು ಅವನ ತಲೆಯಲ್ಲಿ ಒಂದು ರೀತಿ ನೋವನ್ನು ತಂದಿತ್ತು. ಮನಸ್ಸಿನಲ್ಲಿ ಬಹಳ ಅಪಾರವಾದಂತಹ ನೋವು ಅನುಭವಿಸ್ತಾ ಇದ್ದ. ಅದಕ್ಕೋಸ್ಕರ ಅವನೇನು ಮಾಡ್ದ, ಅಂದಿನಿಂದ ಜನೋಪಯೋಗಿ ಕಾರ್ಯಗಳನ್ನ ಮಾಡ್ತಾ ಹೋದ. ಅಂದರೆ ಜನರಿಗೆ ಬೇಸಿಗೆಯಲ್ಲಿ ಬಾಯಾರಿಕೆ ಆದರೆ ಅರವಟಿಕೆಗಳನ್ನು ಏರ್ಪಾಡು ಮಾಡೋದು, ರಸ್ತೆ ಪಕ್ಕದಲ್ಲಿ ಬಾವಿಗಳನ್ನು ತೋಡಿಸ್ತಾ, ರಸ್ತೆ ಪಕ್ಕದಲ್ಲಿ ನೆರಳಿಗೋಸ್ಕರ ಮರಗಳನ್ನು ನೆಡೆಸ್ತಾ, ಹೀಗೆ ಜನರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಬಂದ. ಹೀಗೆ ಅಶೋಕ ಕಳಿಂಗ ಯುದ್ಧದ ನಂತರ ಬದಲಾವಣೆ ಆಗ್ತಾನೆ. ಆ ಒಂದು ಉದಾಹರಣೆಯನ್ನ ಇಲ್ಲಿ
ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರಿಗೆ ಹೇಳ್ತಾರೆ, ಅಶೋಕ ಬದಲಾವಣೆಯಾಗಿ ಒಳ್ಳೆಯ ವ್ಯಕ್ತಿ ಆದ ಹಾಗೆ ನೀವು ಕೂಡ ಮುಂದೆ ಆಗ್ತೀರಾ ಅಂತಂದೇಳಿ ಹೇಳಿದಂಥ ಮಾತುಗಳನ್ನು ಸ್ಮರಿಸ್ಕೊಳ್ತಾರೆ ರಾಧಾಕೃಷ್ಣನ್ ಅವರು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಎಲ್ಲಾ ಧರ್ಮದ ಸಾರ ಏನಪ್ಪಾ ಅಂತಂದ್ರೆ ಅಂತಿಮವಾಗಿ ಹೇಳ್ತಕ್ಕಂತಹ ಸತ್ಯ ಒಂದೇ. ಏನದು ಅಂತಂದ್ರೆ ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನ ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವಾಗುವುದೆಂಬ ವಿಷಯವನ್ನು ಅವರು ಎಲ್ಲಾ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರು ಅನ್ನಿಸ್ಕೊಂಡ್ರು. ಅವರಲ್ಲಿ ಅಂತ ಅಪಾರವಾದಂತಹ ಪ್ರತಿಭೆ ಇತ್ತು, ಅಪಾರವಾದಂತಹ ಜ್ಞಾನ ಪಾಂಡಿತ್ಯವನ್ನು ಪಡ್ಕೊಂಡಿದ್ರು. ಹೀಗಾಗಿ ಎಲ್ಲ ವಿಶ್ವದ ಜನರಿಗೆ ಅವರ ಮಾತುಗಳು, ಅವರ ಭಾಷಣ, ಅವರ ಒಂದು ನುಡಿ, ಅವರು ಹೇಳ್ತಕ್ಕಂಥ ತತ್ವಗಳು, ಸಿದ್ಧಾಂತಗಳು ಜನರಿಗೆ ಮನಸ್ಸಿಗೆ ಹತ್ತಿರವಾಗಿತ್ತು. ಇದು ಅವರ ವ್ಯಕ್ತಿತ್ವ ಆಗಿತ್ತು. ರಾಧಾಕೃಷ್ಣನ್ ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ತಿಳಿಸೋದಕ್ಕೆ, ಅವರ ವ್ಯಕ್ತಿತ್ವವನ್ನು ತಿಳಿಸೋದಕ್ಕೆ ಮುಂಚೆ ಅವರ ಒಂದು ಬಾಲ್ಯ, ಹುಟ್ಟು ಇವುಗಳ ಬಗ್ಗೆ ಇಷ್ಟು ನೋಡೋಣ. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶದ, ಈಗಿನ ಸೀಮಾಂಧ್ರ ಅಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿಯಲ್ಲಿ ಇರುವಂತಹ ತಿರುತ್ತಣಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಹುಟ್ಟುತ್ತಾರೆ. ತಿರುತ್ತಣಿ ಅಂತಕ್ಕಂಥ ಸ್ಥಳ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಇರ್ತಕ್ಕಂತಹ ಒಂದು ಊರು ತಿರುತ್ತಣಿ ಅಂತ. 1888 ಸೆಪ್ಟೆಂಬರ್ 5ರಲ್ಲಿ ಜನಿಸ್ತಾರೆ. ಅಂದ್ರೆ 5 ಸೆಪ್ಟೆಂಬರ್ 1888ರ ಸೆಪ್ಟೆಂಬರ್ 5ರಂದು ತಿರುತ್ತಣಿ ಎನ್ನುವ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ಅವರ ಮುತ್ತಜ್ಜ ವೀರಸ್ವಾಮಿ ಆಂಧ್ರದ ಸರ್ವೇಪಲ್ಲಿಯಿಂದ ತಮಿಳುನಾಡಿನ ತಿರುತ್ತಣಿಗೆ ಬಂದು ನೆಲೆಸಿದರು. ಅಂದ್ರೆ ಆಂಧ್ರ ಪ್ರದೇಶದ ಸರ್ವೇಪಲ್ಲಿ ಗ್ರಾಮದಿಂದ ವಲಸೆ ಬಂದು ತಮಿಳುನಾಡಿನ ತಿರುತ್ತಣಿ ಎನ್ನುವ ಗ್ರಾಮದಲ್ಲಿ ನೆಲೆಯೂರುತ್ತಾರೆ. ಹಾಗಾಗಿ ಅದು ಆಂಧ್ರ ಮತ್ತು ತಮಿಳುನಾಡಿನ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪುಟ್ಟ ಗ್ರಾಮ. ಹಾಗಾಗಿ ಅಲ್ಲಿ ಇವರ ಜನನ ಆಗುತ್ತೆ, ರಾಧಾಕೃಷ್ಣನ್ ಅವರ ಜನನ ಆಗುತ್ತೆ. ಹೀಗೆ ಅವರ ಒಂದು ಆಂಧ್ರದಿಂದ ಸರ್ವೇಪಲ್ಲಿಯಿಂದ ತಮಿಳುನಾಡಿಗೆ ತಿರುತ್ತಣಿಗೆ ಬಂದು ನೆಲೆಸಬೇಕಾಯಿತು. ಇವರ ಹೆಂಡತಿ ಶಿವಕಾಮು ಅಥವಾ ಪದ್ಮ ಅಂತಕ್ಕಂಥ ಹೆಸರು. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ಇವರ ಒಂದು ಸಹಕಾರ, ಅಂದರೆ ರಾಧಾಕೃಷ್ಣನ್ ಅವರ ಒಂದು ಸಾಧನೆಯಲ್ಲಿ ಅವರ ಹೆಂಡತಿ ಪದ್ಮ ಅಥವಾ ಶಿವಕಾಮು ಅಂತಕ್ಕಂಥ ಇವರು, ಅವರ ಒಂದು ಸಹಕಾರ ಬಹಳ ಮುಖ್ಯ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವರಿಗೆ ಆ ಒಂದು ಉನ್ನತವಾದಂಥ ಸ್ಥಾನವನ್ನು ಪಡೆಯುವಲ್ಲಿ ಅವರ ಒಂದು ಪಾತ್ರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ಅಂದ್ರೆ ರಾಧಾಕೃಷ್ಣನ್ ಅವರ ತಂದೆಗೆ ತಮ್ಮ ಮಗ ಇಂಗ್ಲಿಷ್ ಭಾಷೆಯನ್ನ ಕಲಿತಕ್ಕಂಥದ್ದು ಅವ್ರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಸಂಸ್ಕೃತವನ್ನ ಕಲೀಲಿ ಅಂತೇಳಿ ಅವರ ಒಂದು ಆಸೆ ಆಗಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಅವರಿಗೆ ಇಂಗ್ಲಿಷ್ ಅಂತಕ್ಕಂಥದ್ದು ಬಹಳ ಇಷ್ಟ ಇತ್ತು. ಆದ್ರೆ ತಂದೆ ಆಸೆ ಸಂಸ್ಕೃತ ಕಲೀಲಿ ಅಂತಕ್ಕಂಥ ಆಸೆ ಇತ್ತು. ಆದರೆ ತಂದೆಯ ಆಸೆಗೆ ಇವರ ಆಸೆ ಬೇರೆ ಆಗಿದ್ದರಿಂದ ಆ ತಂದೆಯ ಆಸೆ ಅಲ್ಲಿಗೆ ಕಮರಿ ಹೋಯಿತು. ಅನಂತರ ತಿರುಪತಿಯ ಹರ್ಮನ್ಸ್ಬರ್ಗ್ ಮಿಷನರಿ ಶಾಲೆಗೆ ಇವರನ್ನ ಸೇರಿಸಿದರು.
ತಿರುಪತಿಯಲ್ಲಿರ್ತಕ್ಕಂತಹ ಹರ್ಮನ್ಸ್ಬರ್ಗ್ ಎನ್ನುವ ಶಾಲೆಗೆ ರಾಧಾಕೃಷ್ಣನ್ ಅವರನ್ನ ಅಡ್ಮಿಷನ್ ಮಾಡಿಸ್ತಾರೆ, ಅಂದರೆ ಸೇರಿಸ್ತಾರೆ ಶಾಲೆಗೆ. ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ಇವರ ಆಸೆ ಇಂಗ್ಲಿಷ್ ಕಲಿಯೋದಾಗಿದ್ದರಿಂದ ಆ ಹರ್ಮನ್ಸ್ ಶಾಲೆಗೆ ಸೇರಿಸಿದಾಗ ಅಲ್ಲಿ ಇಂಗ್ಲಿಷ್ ಭಾಷೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿದರು. ಹಾಗಾಗಿ ಅವರು ಅಲ್ಲಿಯೇ ಶಿಕ್ಷಣವನ್ನು, ಪ್ರೌಢಶಾಲಾ ಶಿಕ್ಷಣವನ್ನು ಅಲ್ಲಿ ಮುಗಿಸ್ತಾರೆ ತಿರುಪತಿಯಲ್ಲಿ. ತದನಂತರ ರಾಧಾಕೃಷ್ಣನ್ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳಂತೆ ಪದವಿ ಪೂರ್ವ PUC ಓದೋದಕ್ಕೆ ಅಲ್ಲಿಗೆ ಸೇರ್ತಾರೆ, ವೆಲ್ಲೂರಿಗೆ ಅಂತ. ಅವರ ಬಾಲ್ಯ ಶಿಕ್ಷಣ ತಿರುಪತಿಯಲ್ಲಾಯಿತು. ಬಾಲ್ಯ ಶಿಕ್ಷಣ ತಿರುಪತಿಯಲ್ಲಾಯಿತು. ಪ್ರೌಢ ಶಿಕ್ಷಣ ತಿರುಪತಿಯಲ್ಲಿ ಮುಗಿಸಿ ನಂತರ ಕಾಲೇಜು ಶಿಕ್ಷಣ ಅಂದರೆ ಪದವಿ ಪೂರ್ವ ಕಾಲೇಜು ಶಿಕ್ಷಣವನ್ನು ವೆಲ್ಲೂರಿನಲ್ಲಿ ಮುಗಿಸ್ತಾರೆ. ಅದಾದ ಮೇಲೆ 2 ವರ್ಷಗಳ ಪದವಿ ಪೂರ್ವ ಶಿಕ್ಷಣವನ್ನು ವೆಲ್ಲೂರಿನಲ್ಲಿ ಮುಗಿಸಿ ನಂತರ ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತ ವಾಲಿತು. ಮಿಷನರಿ ಶಾಲೆಯಲ್ಲಿ ಒಂದು ರೀತಿ ಶಿಸ್ತಿನ ಸಿಪಾಯಿ. ಆ ಶಿಸ್ತಿನ ಸಿಪಾಯಿಯಾಗಿದ್ದಂತಹ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತ, ಹೆಚ್ಚು ಹೆಚ್ಚು ಓದುವುದರ ಕಡೆ ಗಮನವನ್ನು ಹರಿಸಿದ್ರು. ಹಾಗಾಗಿ ಅವರಿಗೆ ಗ್ರಹಣ ಶಕ್ತಿ, ಓದೋದು ಬಹಳ ಆಸಕ್ತಿ ಹೆಚ್ಚಾಗಿದ್ದರಿಂದ ಗ್ರಹಿಸುವಂತಹ ಶಕ್ತಿ, ಓದಿದ್ದನ್ನ ಅರ್ಥ ಮಾಡ್ಕೊಳ್ತಕ್ಕಂತಹ ಶಕ್ತಿ ಹೆಚ್ಚಾಯಿತು. ಹೀಗಾಗಿ ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯಿತು. ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ನನ್ನ ಮುಂದೆ ಏನಾಗಬೇಕು, ನನ್ನ ಗುರಿ ಏನು ಅನ್ನೋದನ್ನ ಅವರು ಸ್ಪಷ್ಟವಾದಂತಹ ನಿಲುವನ್ನು ಹೊಂದಿದ್ರು. ತನ್ನ ಗುರಿಯ ಬಗ್ಗೆ ಸ್ಪಷ್ಟತೆಯನ್ನು ಹೊಂದಿದ್ರು. ಅದಕ್ಕೆ ಹೇಳ್ತಾನೆ ನೋಡಿಲಿ, ವಿದ್ಯಾರ್ಥಿಗಳಿಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ವಿದ್ಯಾರ್ಥಿಗಳಿಗೆ ಮುಂದೆ ಗುರಿ ಇಟ್ಕೊಂಡಿರಬೇಕು. ನಾನು ಮುಂದೆ ಏನಾಗಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡು ಅಭ್ಯಾಸವನ್ನು ಮಾಡಿದರೆ ಆಗ ಗುರಿಯನ್ನು ತಲುಪುವಾಗ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡೋದಕ್ಕೆ ಹಿಂದೆ ಒಬ್ಬ ಗುರು ಇರಬೇಕಂತ. ಹಾಗಾಗಿ ಮುಂದೆ ಗುರಿ, ಹಿಂದೆ ಗುರು ಇದ್ರೆ ಅವನು ವಿದ್ಯಾರ್ಥಿ ಒಳ್ಳೆಯ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಮಗೆ ಮುಂದೆ ಗುರಿನೂ ಇಲ್ಲ, ಹಿಂದೆ ಗುರುನೂ ಇಟ್ಕೊಳ್ಳಲ್ಲ. ನಾವು ಏನು ಮಾಡ್ತೀವಿ? ಹಾಗಾಗಿ ನಾವು ನಮ್ಮ ಗುರಿಯನ್ನು ತಲುಪಲ್ಲ, ನಮ್ಮ ಜೀವನವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ನಾವು ಕೊಂಡೊಯ್ಯೋದು ಇಲ್ಲ ಅಂತ. ಅದಕ್ಕೆ ಅಲ್ಲಿ ನಾವು ಗುರಿನೂ ಇಲ್ಲ, ಗುರುನೂ ಇಲ್ಲ ಅಂದಾಗ ನಾವು ಎಡಬಿಡಂಗಿಗಳಾಗ್ಬಿಡ್ತೀವಿ. ಅದಕ್ಕೆ ವಿದ್ಯಾರ್ಥಿಗಳೇ, ಯಾವತ್ತು ನಾವು ನಮ್ಮ ಮುಂದೆ ಗುರಿ ಇರಬೇಕು. ನಮಗೆ ಗುರಿಯನ್ನು ಇಟ್ಕೊಂಡು ನಾವು ಸಾಗಿದಾಗ, ಅದರ ಒಂದು ಗುರುವಿನ ಮಾರ್ಗದರ್ಶನವನ್ನು ಪಡ್ಕೊಂಡಾಗ ಗುರಿಯನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವರಿಗೆ ಒಂದು ಗುರಿ ಏನು ಅನ್ನೋದನ್ನ ಇವರು ಅರ್ಥ ಮಾಡ್ಕೊಂಡಿದ್ರು. ಗುರಿಯ ಅರಿವು ಅವರಿಗಾಗಿತ್ತು. ಶಿಸ್ತು ಗಾಂಭೀರ್ಯಗಳೊಡನೆ ಹೆಚ್ಚು ಹೆಚ್ಚು ಅಧ್ಯಯನಗಳನ್ನು ಮಾಡತೊಡಗಿದ್ರು. ನಂತರ ಇವರಿಗೆ ವಿದ್ಯಾರ್ಥಿ ವೇತನ ಅಂತಕ್ಕಂಥದ್ದು ಸಿಕ್ತು. ಆ ವಿದ್ಯಾರ್ಥಿ ವೇತನದಿಂದಲೇ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ, ಚೆನ್ನೈ, ಮದ್ರಾಸ್ ಈಗಿನ ಚೆನ್ನೈ, ಅಲ್ಲಿ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಯನ್ನು ಸೇರಿದರು. BA ಪದವಿಯನ್ನು, ಡಿಗ್ರಿಯನ್ನು ಪಡ್ಕೊಂಡು ಅಲ್ಲಿ ಆ ಪದವಿಯಲ್ಲಿ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸ್ಕೊಂಡ್ರು. ತತ್ವಶಾಸ್ತ್ರವನ್ನು ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ರು. ಆ ಒಂದು ವಿಷಯದ ಬಗ್ಗೆ ವಿಶೇಷವಾದಂತಹ ಪಾಂಡಿತ್ಯವನ್ನು ಪಡ್ಕೊಂಡು ಆ ಒಂದು ತತ್ವಶಾಸ್ತ್ರ ವಿಭಾಗದ ಅತ್ಯಂತ ಉತ್ತಮ ವಿದ್ಯಾರ್ಥಿ ಅಂತಂದೇಳಿ ಅನ್ನಿಸ್ಕೊಂಡ್ರು, ಕರೆಸ್ಕೊಂಡ್ರು. ಜೊತೆಗೆ ಪ್ರಥಮ ದರ್ಜೆಯಲ್ಲಿ BA ಪದವಿಯನ್ನು ಉತ್ತೀರ್ಣ ಕೂಡ ಆಗ್ತಾರೆ, ಪಾಸ್ ಮಾಡ್ತಾರೆ. ಮನೆಯ ಜವಾಬ್ದಾರಿಯನ್ನ ಹೊತ್ತ ಇವರೇನ್ ಮಾಡ್ತಾರೆ, ಬಡತನ ಇತ್ತು, ಹಾಗಾಗಿ ಮನೆ ಜವಾಬ್ದಾರಿ ಇವರಿಗೆ ಬಿತ್ತು.
ಆ ಮನೆಯ ಜವಾಬ್ದಾರಿ ಇವರ ಹೆಗಲ ಮೇಲೆ ಬಿದ್ದಿದ್ರಿಂದ ಆ ಜವಾಬ್ದಾರಿಯನ್ನು ಕೂಡ ಇವರು ಬಹಳ ಚೆನ್ನಾಗಿ ನಿಭಾಯಿಸ್ತಾರೆ. ಹೇಗೆ ಅಂತಂದ್ರೆ, ಅವರ ಓದುತ್ತಿದ್ದಂತಹ ಕಾಲೇಜಿನ ಕಿರಿಯ ವಿದ್ಯಾರ್ಥಿಗಳಿಗೆ, ಸಹಪಾಠಿಗಳಿಗೆ, ಇವರು ಓದ್ತಾ ಇರ್ತಕ್ಕಂಥ ಕಾಲೇಜಿನ ಕಿರಿಯ ಸಹಪಾಠಿಗಳಿಗೆ ಮನೆ ಪಾಠವನ್ನು ಹೇಳ್ಕೊಡ್ತಾ ಇದ್ರು. ಅದರಿಂದ ಬಂದಂತಹ ಹಣ ಗಳಿಸ್ತಾ ಇದ್ರು, ಅಂದ್ರೆ ಹಣ ಪಡ್ಕೊಳ್ತಾ ಇದ್ರು. ಅದರಿಂದ ಬಂದಂತಹ ಹಣದಲ್ಲಿ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನ ಮತ್ತೆ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಅವರು ಎಂದೂ ಕೂಡ ಭಾವಿಸಲೇ ಇಲ್ಲ. ಆರ್ಥಿಕ ಪರಿಸ್ಥಿತಿಯನ್ನು ನೀಗಿಸಿಕೊಂಡ್ರು. ಅಂದ್ರೆ ಸಹಪಾಠಿಗಳಿಗೆ ಪಾಠವನ್ನು ಹೇಳ್ಕೊಡೋದ್ರ ಮೂಲಕ ಅವರು ಏನ್ ಮಾಡಿದ್ರು, ತನ್ನ ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸಿಕೊಂಡು ಎಂದೂ ಕೂಡ ಅವರಿಗೆ ಇದು ನನ್ನಿಂದ ಆಗದಂತಹ ಕೆಲಸ ಅಂತಂದು ಅವರು ಅನ್ನಿಸ್ಲೇ ಇಲ್ಲ, ಅವರಿಗೆ ಆ ರೀತಿ ಭಾವಿಸ್ಲೇ ಇಲ್ಲ. ಹಾಗಾಗಿ ಬಡತನದ ಬೇಗೆಯಲ್ಲಿಯೇ ತಮ್ಮ ಆಸಕ್ತಿಯ ವಿಷಯವಾಗಿರ್ತಕ್ಕಂಥ ತತ್ವಶಾಸ್ತ್ರದಲ್ಲಿ BA ಪದವಿಯ ಜೊತೆಯಲ್ಲಿ MA ಪದವಿಯನ್ನು ಕೂಡ ಅವರು ಪಡೀತಾರೆ. ಅದಾದ ಮೇಲೆ ಅಲ್ಲಿಂದ ಅವರ ಒಂದು ಗುರಿಯ ಕಡೆಗೆ ಪಯಣ ಸಾಗ್ತಾ ಇತ್ತು. ರಾಧಾಕೃಷ್ಣನ್ ಅವರು ಶಿಕ್ಷಣ ಇಲಾಖೆಯ ಉಪ ಸಹಾಯಕ ಇನ್ಸ್ಪೆಕ್ಟರ್ ಆಗಿ ಮದ್ರಾಸಿನಲ್ಲಿ ಮೊದಲ ಸೇವೆಯನ್ನು ಆರಂಭಿಸಿದರು. ಅನಂತರ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜು, ಸೈಯದ್ಪೇಟೆಯ ಟೀಚರ್ಸ್ ಟ್ರೈನಿಂಗ್ ಕಾಲೇಜು, ಆಂಧ್ರದ ಅನಂತಪುರ ಹಾಗೂ ರಾಜಮುಂಡ್ರಿಯ ಸರ್ಕಾರಿ ಕಲಾ ಕಾಲೇಜುಗಳಲ್ಲಿ ಸೇವೆಯನ್ನ ಸಲ್ಲಿಸಿದರು. ಈ ಒಂದು ಅವಧಿಯಲ್ಲಿ ಸಂಸ್ಕೃತವನ್ನು ಪಂಡಿತರಿಂದ ಕಲಿತರಲ್ಲದೆ, ತಂದೆ ಆಸೆ ಬೇರೆ ಇತ್ತಲ್ಲ ಸಂಸ್ಕೃತ ಕಲಿಬೇಕು ಅಂತಕ್ಕಂಥದ್ದು. ಹಾಗಾಗಿ ತಂದೆ ಆಸೆಗೆ ಯಾಕೆ ನಾವು ಮಣ್ಣೆರಚಬೇಕು ಅಂತೇಳಿ ಇವರೇನ್ ಮಾಡಿದ್ರು, ಕೆಲಸಕ್ಕೆ ಸೇರಿ ಕೆಲಸವನ್ನು ಮಾಡುವ ಅವಧಿಯಲ್ಲಿಯೇ ಕೆಲವು ಸಂಸ್ಕೃತ ಪಂಡಿತರೊಂದಿಗೆ ಸಂಸ್ಕೃತ ಭಾಷೆಯನ್ನು ಕೂಡ ಕಲಿತುಕೊಂಡ್ರು. ಆ ನಂತರ ಗಾಂಧೀಜಿ ಅವರನ್ನು ಭೇಟಿ ಮಾಡಿ, ಸ್ವಾತಂತ್ರ್ಯ ಹೋರಾಟ ಚಳುವಳಿ ಕಾವೇರ್ತಾ ಇದ್ದಂತಹ ಸಂದರ್ಭದಲ್ಲಿ ಗಾಂಧೀಜಿಯವರನ್ನು ಕೂಡ ಭೇಟಿ ಮಾಡಿ ರಾಷ್ಟ್ರೀಯ ಹೋರಾಟವನ್ನ ಬೆಂಬಲಿಸಿ ಕೆಲವು ಲೇಖನಗಳನ್ನ ಬರಿತಾ ಹೋಗ್ತಾರೆ. ಈ ರಾಷ್ಟ್ರೀಯ ಚಳುವಳಿಯನ್ನ ಬೆಂಬಲಿಸುವಂತಹ ಕೆಲವೊಂದು ಲೇಖನಗಳನ್ನ ಬರಿತಾ ಹೋಗ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತತ್ವಶಾಸ್ತ್ರದ ಉಪ ಪ್ರಾಧ್ಯಾಪಕರಾಗಿ ಹಾಗೂ ಕೋಲ್ಕತ್ತಾದಲ್ಲಿ ಪ್ರಾಧ್ಯಾಪಕರಾಗಿ ಸಲ್ಲಿಸಿದಂಥ ಸೇವೆ ಸ್ಮರಣೀಯವಾಗಿರ್ತಕ್ಕಂಥದ್ದು. ಇದಲ್ಲದೆ ಆಂಧ್ರ, ದೆಹಲಿ, ಬನಾರಸ್ ವಿಶ್ವವಿದ್ಯಾಲಯಗಳಲ್ಲಿಯೂ ಸಹ ಕುಲಪತಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವುಗಳ ಒಂದು ಪುರೋಭಿವೃದ್ಧಿಗೆ ಹೆಚ್ಚು ಶ್ರಮವನ್ನ ವಹಿಸಿದ್ದಾರೆ. ಜೊತೆಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲೂ ಸಹ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸಿರ್ತಕ್ಕಂಥ ಕೀರ್ತಿ ರಾಧಾಕೃಷ್ಣನ್ ಅವರಿಗೆ ಸಲ್ಲುತ್ತೆ. ಈ ರಾಧಾಕೃಷ್ಣನ್ ಅವರು ಅವರ ಒಂದು ಬೋಧನಾ ಶೈಲಿ ನಿರರ್ಗಳತೆ, ಮಾತಿನ ಒಂದು ನಿರರ್ಗಳತೆ, ವಿಷಯದ ಮೇಲಿನ ಪ್ರಭುತ್ವ, ಯಾವುದೇ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ಅದರ ಬಗ್ಗೆ ಆಳವಾದಂತಹ ಅಧ್ಯಯನವನ್ನ ಮಾಡಿ ಅದರ ಮೇಲೆ ಪ್ರಭುತ್ವವನ್ನು ಸಾಧಿಸ್ತಕ್ಕಂಥ ಒಂದು ಶಕ್ತಿ, ಜೊತೆಗೆ ವಿದ್ಯಾರ್ಥಿಗಳನ್ನ ಬಹುಬೇಗ ಆಕರ್ಷಿಸುವಂತಹ ಒಂದು ನಿಲುವು, ಮೈಕಟ್ಟು ಇತ್ತು. ಹಾಗಾಗಿ ಅವರು ಬೋಧನೆ ಮಾಡುವಂತಹ ಒಂದು ಶೈಲಿ, ವಿಷಯದ ಮೇಲಿದ್ದಂತಹ ಒಂದು ಪ್ರಭುತ್ವ, ಅವರ ಮಾತಿನ ಒಂದು ನಿರರ್ಗಳತೆ, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳನ್ನ ಬಹುಬೇಗ ಆಕರ್ಷಿತರಾದರು ರಾಧಾಕೃಷ್ಣನ್ ಅವರಿಗೆ. ಯಾವಾಗಲೆಂದರೆ ಆವಾಗ ಕಳಚಿ ಏರು ಜೌವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ರು. ಪಾಠ ಮಾಡುವಾಗ ಅಥವಾ ಬೋಧನೆ ಮಾಡುವಾಗ ವಯಸ್ಸಾದರೂ ಸಹ ಯುವಕರನ್ನು ನಾಚಿಸುವಂತಹ ಒಂದು ಹಾಸ್ಯ ಪ್ರಜ್ಞೆ ಅಂತಕ್ಕಂಥದ್ದು ಅವರಿಗೆ ಇತ್ತು. ಹಾಗಾಗಿ ಶಿಕ್ಷಕನೊಬ್ಬನ ಗೌರವವು ಬೋಧನೆಯಿಂದಲೇ ವೃದ್ಧಿಸುತ್ತದೆ, ಜೊತೆಗೆ
ವ್ಯಕ್ತಿತ್ವದ ಸೌಜನ್ಯ, ಸ್ನೇಹಶೀಲತೆ ಎಲ್ಲರ ಗಮನವನ್ನು ಸೆಳೆಯುತ್ತದೆ. ಅಂದ್ರೆ ಶಿಕ್ಷಕನಾಗಿರ್ತಕ್ಕಂಥವನು ಸೌಜನ್ಯತೆಯಿಂದ ಇದ್ದಾಗ ಅವನ ಸೌಜನ್ಯವೇ ಅವನನ್ನ ಹೆಚ್ಚು ಗೌರವಯುತವನ್ನಾಗಿ ಮಾಡುತ್ತೆ ಅಂತಕ್ಕಂಥದ್ದನ್ನ ರಾಧಾಕೃಷ್ಣನ್ ಅವರನ್ನು ನೋಡಿ ನಾವು ಕಲಿಬೇಕಾಗಿದೆ. ವಿದ್ಯಾರ್ಥಿಗಳೇ, ಈ ರಾಧಾಕೃಷ್ಣನ್ ಅವರು ಒಮ್ಮೆ ಕೋಲ್ಕತ್ತಾ ವಿಶ್ವವಿದ್ಯಾನಿಲಯದ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ನೇಮಕಗೊಂಡಂತ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆಗ ಕೆಲಸ ಮಾಡ್ತಾ ಇರ್ತಾರೆ. ಮೈಸೂರಿನ ಒಂದು ಕಾಲೇಜಿನಲ್ಲಿ, ಮಹಾರಾಜ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಅವರು ಪ್ರಾಧ್ಯಾಪಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ನೇರವಾಗಿ ಏನು ಮಾಡ್ತಾರೆ, ಕೋಲ್ಕತ್ತಾಕ್ಕೆ ವರ್ಗಾವಣೆ ಆಗುತ್ತೆ. ಕೋಲ್ಕತ್ತಾ ಯೂನಿವರ್ಸಿಟಿಗೆ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ನೇಮಕಗೊಳ್ತಾರೆ. ಆಗ ಮೈಸೂರಿನಲ್ಲಿ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಕೊಳ್ತಾರೆ. ಆ ಸಮಾರಂಭ ಹೇಗಿತ್ತು ಅಂತಂದ್ರೆ, ಯಾವ ಚಕ್ರವರ್ತಿಗೂ ಸಹ ಇಂತಹ ಒಂದು ಬೀಳ್ಕೊಡುಗೆ ಸಿಕ್ಕಿರಲಾರದು, ದೊರೆತಿರಲಾರದು. ಅಂತಹ ಒಂದು ಬೀಳ್ಕೊಡುಗೆ ಇವರಿಗೆ ಸಿಕ್ತು. ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ಅಲ್ಲಿ ಆ ವಾತಾವರಣದಲ್ಲಿದ್ದು ವೈಭವಕ್ಕಿಂತ ಹೆಚ್ಚಾಗಿ ಹೃದಯದಿಂದ ನೇರವಾಗಿ ಹೊರಹೊಮ್ಮಿದ ಗುರುಪ್ರೇಮ ಇತ್ತು. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಒಂದು ಗುರುಪ್ರೇಮ ಇತ್ತು, ಗುರುವಿನ ಬಗ್ಗೆ ಇದ್ದಂತಹ ಭಕ್ತಿ ಇತ್ತು. ವಿದ್ಯಾರ್ಥಿಗಳೆಲ್ಲರೂ ಭಕ್ತಿ ಪ್ರೇಮದ ಚಿಲುಮೆ ಅವರಲ್ಲಿ ಉಕ್ಕಿ ಬರ್ತಾ ಇತ್ತು. ಹಾಗಾಗಿ ರಾಧಾಕೃಷ್ಣನ್ ಅವರನ್ನ ಮಹಾರಾಜ ಕಾಲೇಜಿನಿಂದ ರೈಲ್ವೆ ನಿಲ್ದಾಣದವರೆಗೆ ಏನ್ ಮಾಡಿದ್ರು ಅಂತಂದ್ರೆ, ಅವರನ್ನ ನಿಲ್ದಾಣಕ್ಕೆ ಕರೆದೊಯ್ಯುವಾಗ ಸಾರೋಟಿನಲ್ಲಿ ಕೂರಿಸಿದ್ರು. ಕುದುರೆಯನ್ನ ಆ ಸಾರೋಟಿಗೆ ಕಟ್ಟಲಿಲ್ಲ, ಅದನ್ನೆಲ್ಲ ಹೂವಿನಿಂದ ಅಲಂಕಾರ ಮಾಡಿದ್ರು. ಅಲಂಕಾರ ಮಾಡಿ ಆ ಸಾರೋಟನ್ನ ವಿದ್ಯಾರ್ಥಿಗಳೇ ಮಹಾರಾಜ ಕಾಲೇಜಿನಿಂದ ರೈಲ್ವೆ ನಿಲ್ದಾಣದವರೆಗೆ ಸಾರೋಟನ್ನ ತಾವೇ ಕೈಯಿಂದ ಎಳ್ಕೊಂಡು ಹೋಗ್ತಾರೆ. ಕುದುರೆಯನ್ನ ಕಟ್ಟದೆ ಅದರಲ್ಲಿ ಸಾರೋಟ್ನಲ್ಲಿ ಕೂರಿಸ್ಕೊಂಡು ಅವರನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟರ ಮಟ್ಟಿಗೆ ಗುರುಪ್ರೇಮ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಇತ್ತು. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಆ ರೈಲ್ವೆ ಬೋಗಿಯಲ್ಲಿ ಇವರಿಗೆ ನಿಗದಿಪಡಿಸಿದಂತಹ ಅಥವಾ ರಿಸರ್ವೇಶನ್ ಕಾಯ್ದಿರಿಸಿದಂತಹ ರೈಲ್ವೆ ಬೋಗಿಯನ್ನ ಸಂಪೂರ್ಣವಾಗಿ ಹೂವಿನಿಂದ ಅಲಂಕರಿಸಿದ್ರು. ಜೊತೆಗೆ ಅಲ್ಲಿ ಹೊರಗು ದಿಂಬನ್ನ, ಅವ್ರು ಕುತ್ಕೊಳ್ತಕ್ಕಂತಹ ಸ್ಥಳಕ್ಕೆ ಹೊರಗು ದಿಂಬನ್ನ ಅಂದ್ರೆ ದಿಂಬನ್ನ ಹಾಕಿದ್ರು, ಮೆತ್ತನೆಯ ಹಾಸಿಗೆ ಇಟ್ಟಿದ್ರು. ಜೊತೆಗೆ ಆ ಕಂಪಾರ್ಟ್ಮೆಂಟ್ ಅಲ್ಲಿ ರತ್ನಗಂಬಳಿಯನ್ನ ಹಾಸಿದ್ರು. ಇದೆಲ್ಲವನ್ನು ನೋಡಿದಂತ ರಾಧಾಕೃಷ್ಣನ್ ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಎಷ್ಟೊಂದು ಅವ್ರಿಗೂ ಸಹ ಒಂದು ಅಭಿಮಾನ ಅಂತಕ್ಕಂಥದ್ದು ಇತ್ತು. ರಾಧಾಕೃಷ್ಣನ್ ಅವರಿಗೆ ಜಯವಾಗಲಿ ಅಂತಕ್ಕಂತಹ ಜಯಘೋಷ ಮಹಾರಾಜ ಕಾಲೇಜಿನಿಂದ ಆ ಮೈಸೂರಿನ ರೈಲ್ವೆ ನಿಲ್ದಾಣದವರೆಗೂ ಜಯಘೋಷ ಕೇಳ್ತಾನೆ ಇತ್ತು. ಅಷ್ಟೊಂದು ವಿದ್ಯಾರ್ಥಿಗಳು, ಅದೆಷ್ಟು ಜನ ಅವತ್ತು ಭಾವೋದ್ರೇಕದಿಂದ ಹತ್ತಿದ್ರು ಅನ್ನೋದನ್ನ ನಾವು ಗುರುತಿಸಬಹುದಾಗಿದೆ. ಜೊತೆಗೆ ಅವರ ಕಣ್ಣಿನಲ್ಲಿ ಬಂದಂತಹ ನೀರು ಸದಾ ಅವರ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಸದಾ ನೆಲೆಯೂರುವ ಹಾಗೆ ಮಾಡಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲೂ, ಸ್ವಾತಂತ್ರ್ಯ ಬಂದ ಆರಂಭದಲ್ಲೂ ಪಾಶ್ಚಿಮಾತ್ಯರು ಭಾರತಕ್ಕೆ ಮನ್ನಣೆಯನ್ನ ನೀಡ್ತಾ ಇರಲಿಲ್ಲ. ಭಾರತದ ವಿಷಯದಲ್ಲಿ ಪಾಶ್ಚಾತ್ಯರಿಗೆ ಇದ್ದಂತಹ ಈ ಕಲ್ಪನೆಯನ್ನ ತೊಡೆದು ಹಾಕಿ ಅದರ ಸ್ಥಾನದಲ್ಲಿ ನ್ಯಾಯಸಮ್ಮತವಾದಂತಹ ಬೇರೊಂದು ಕಲ್ಪನೆಯನ್ನ ಇಡುವುದು ಅವಶ್ಯವಾಗಿತ್ತು. ಹಾಗಾಗಿ ಏನ್ ಮಾಡಿದ್ರು ಅಂತಂದ್ರೆ, ಈ ಕೆಲಸವನ್ನ ಸ್ವಲ್ಪ ಮಟ್ಟಿಗಾದರೂ ರಾಧಾಕೃಷ್ಣನ್ ಅವರು ಮಾಡಿದರು. ಅವರ ಒಂದು ಬರವಣಿಗೆಯ ಮೂಲಕ ಪಾಶ್ಚಾತ್ಯರಿಗೆ, ಪಶ್ಚಿಮ ದೇಶದವರಿಗೆ ಅರಿವನ್ನು ಮೂಡಿಸುವ ಒಂದು ಪ್ರಯತ್ನ ಮಾಡಿದರು. ಭಾರತೀಯ ಸಂಸ್ಕೃತಿಯ ಒಂದು ಪರಿಚಯವನ್ನು ಅವರಿಗೆ ಮಾಡಿಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಏನ್ ಮಾಡಿದ್ರು, ಆಗಿನ ಅವರು ಭಾರತದ ಒಂದು ಪ್ರತಿನಿಧಿಯಾಗಿ, ನಮ್ಮ ಭಾರತದ ಸಂಸ್ಕೃತಿಯನ್ನ ಪರಿಚಯಿಸುವ ಸಲುವಾಗಿ ಭಾರತದ ಒಬ್ಬ ಪ್ರತಿನಿಧಿಯಾಗಿ, ಭಾರತದ ಒಂದು ಪ್ರತಿನಿಧಿಯಾಗಿ ಇಂಗ್ಲೆಂಡ್, ಅಮೆರಿಕ ಮುಂತಾದ ದೇಶಗಳಿಗೆ ಹೋಗಿ ಇವರು ಭಾಷಣವನ್ನು ಮಾಡಿದರು. ಅವರ ಒಂದು ವಾಕ್
ವಾಕ್ಯುಕ್ತಿ ಅವರಲ್ಲಿ ಇದ್ದಂತಹ ಒಂದು ಭಾಷಣ ಕಲೆ, ತರ್ಕಬದ್ಧವಾದಂತಹ ವಿಚಾರ ಸರಣಿ ಎಲ್ಲರನ್ನೂ ಕೂಡ ಬೆರಗುಗೊಳಿಸಿತು. ಅವರ ಒಂದು ಭಾಷಣ ಕೇಳಿದಂತಹ ಅಲ್ಲಿನ ಜನ ಮಂತ್ರಮುಗ್ಧರಂತೆ ಯಾರ ಪ್ರೇರಣೆಯೂ ಇಲ್ಲದೆ ಎದ್ದು ನಿಂತು ಜೈಕಾರವನ್ನ ಮಾಡ್ತಾ ಇದ್ರು. ಅಷ್ಟರ ಮಟ್ಟಿಗೆ ಇವರಿಗೆ ಗೌರವ ಅಂತಕ್ಕಂಥದ್ದು ಸಿಕ್ತು. ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮದ ಒಂದು ತತ್ವಶಾಸ್ತ್ರ ಮತ್ತು ಸಾಹಿತ್ಯವೆಲ್ಲವನ್ನೂ ಅಧ್ಯಯನ ಮಾಡಿದ್ರು. ಯುರೋಪಿಯನ್ ತತ್ವಶಾಸ್ತ್ರ ಮತ್ತು ಸಾಹಿತ್ಯದ ಅಭಿವ್ಯಕ್ತಿ ವಿಚಾರಗಳಿಗೆ ಅವರ ವಿಶ್ವದೃಷ್ಟಿ ಮತ್ತು ತಾತ್ವಿಕ ದೃಷ್ಟಿಕೋನ ಪ್ರಭಾವಿತವಾಯಿತು. ಸ್ವಾಮಿ ವಿವೇಕಾನಂದರ ಒಂದು ವಿಚಾರಧಾರೆಗಳು ಅವರ ಮನವನ್ನು ಆಕರ್ಷಿಸಿತ್ತು. ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳು ಇವರಿಗೆ ಮನಸ್ಸಿಗೆ ತುಂಬಾ ಇಷ್ಟವಾಗಿದ್ದು, ಹಿಂದೂ ಧರ್ಮವು ಒಂದು ವೈಚಾರಿಕ ಜೀವನ ಮಾರ್ಗವೆಂದು ನೈತಿಕ ಗುಣಾತ್ಮಕ ವಿಷಯಗಳಿಂದ ಕೂಡಿದ್ದು, ಮಾನವನ ಆಂತರಿಕ ಜೀವನದ ಬಗ್ಗೆ ಪ್ರಾಮುಖ್ಯತೆ ಉಳ್ಳದ್ದಾಗಿದೆ. ಹಿಂದೂ ಧರ್ಮವಾಗಲಿ ಅಥವಾ ವೇದಾಂತವಾಗಲಿ ಅಸತ್ಯವನ್ನು ಹೇಳುವುದಿಲ್ಲ ಎಂಬ ಅರಿವನ್ನ ಎನ್ನುವ ಮಾತನ್ನ ಭಾರತೀಯ ಚಿಂತನೆಗಳು ಯಾವುದೋ ವಿಚಿತ್ರ ಮತ್ತು ನಿಗೂಢ ಪರಿಕಲ್ಪನೆಗಳಾಗಿಲ್ಲ, ಜೀವನದ ನಾಡಿ ಮಿಡಿತಗಳನ್ನು ಸೂಕ್ಷ್ಮ ಮನಸ್ಸಿನ ಚಿಂತನೆಗಳನ್ನು ತಿಳಿಯಪಡಿಸುವುದಾಗಿದೆ ಎನ್ನುವುದನ್ನ ಸರಳವಾಗಿ ಪಾಶ್ಚಾತ್ಯ ದೇಶದವರಿಗೆ ಶಿಕ್ಷಣದ ಮಹತ್ವವನ್ನು ಕೂಡ ಅವರು ಸಾರ್ತಾ ಬಂದರು. ಹೀಗೆ ಇದೆಲ್ಲವನ್ನು ಮನಗಂಡಂತಹ ಇವರು ಶಿಕ್ಷಣವು ಜೀವನದ ಒಂದು ಅವಿಭಾಜ್ಯ ಅಂಗ, ಎಜುಕೇಶನ್ ಈಸ್ ದ ಒನ್ ಪಾರ್ಟ್ ಆಫ್ ದ ಲೈಫ್, ಜೀವನದ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂಥ ಮಾತನ್ನ ಅವರು ಒತ್ತಿ ಒತ್ತಿ ಜನರಿಗೆ ತಿಳಿಯಪಡಿಸಿದರು. ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ, ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸಂಸ್ಕೃತಿಯತ್ತ ಒಯ್ಯುವಂತಹ ಸಾಧನ ಮಾರ್ಗ ಅಂತಕ್ಕಂಥದನ್ನ ಈ ರಾಧಾಕೃಷ್ಣನ್ ಅವರು ಜಗತ್ತಿಗೆ ಸಾರಿದರು. ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದಂತಹ ಮಾರ್ಗ ಎಂದು ತಮ್ಮ ನಿಲುವನ್ನ ಅಭಿವ್ಯಕ್ತಪಡಿಸಿದರು. ಮಾನವೀಯತೆ ಗುಣವನ್ನ ಎಲ್ಲ ದೇಶದ ಜನರು ಹೊಂದಬೇಕು, ಇದೇ ನಮ್ಮ ನಿಲುವು, ಅಂದ್ರೆ ಮಾನವೀಯತೆಯನ್ನ ಇಡೀ ವಿಶ್ವವೇ ಅನುಸರಿಸಬೇಕು ಅಂತಕ್ಕಂಥದ್ದನ್ನ ಸಾರಿದರು. ಈ ರಾಧಾಕೃಷ್ಣನ್ ಅವರು ಒಂದು ರೀತಿಯ ಬಹುಮುಖ ಪ್ರತಿಭೆಯನ್ನ ಹೊಂದಿದಂತಹ ವ್ಯಕ್ತಿಯಾಗಿದ್ರು. ಪ್ರತಿಭೆಯನ್ನು ಹತ್ತಿರದಿಂದ ಬಲ್ಲವರಾಗಿದ್ದಂತಹ, ಅಂದ್ರೆ ರಾಧಾಕೃಷ್ಣನ್ ಅವರ ಬಹುಮುಖ ಪ್ರತಿಭೆಯನ್ನ ಬಲ್ಲವರಾದಂತಹ ನೆಹರೂರವರು, ಹತ್ತಿರದಿಂದ ನೋಡಿದಂತಹ ನೆಹರೂರವರು ಏನ್ ಮಾಡ್ತಾರೆ, ಅವರು ಈ ರಾಧಾಕೃಷ್ಣನ್ ಅವರನ್ನ ಮಾಸ್ಕೋದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಕ ಮಾಡ್ತಾರೆ. ಮಾಸ್ಕೋದಲ್ಲಿ ಅಲ್ಲಿ ಭಾಷಣ ಕೇಳಿಬಿಟ್ಟು ಇವರನ್ನ ಭಾರತದ ರಾಯಭಾರಿಯನ್ನಾಗಿ ಮಾಡ್ತಾರೆ. ರಷ್ಯಾದ ಅಧ್ಯಕ್ಷರಾಗಿದ್ದಂತಹ ಸ್ಟಾಲಿನ್ ಅವರ ಸ್ನೇಹ ಸೌಹಾರ್ದತೆಗಳ ಭೇಟಿ ಫಲಪ್ರದವಾಗಿ, ರಷ್ಯಾ ದೇಶಕ್ಕೆ ರಾಯಭಾರಿಯಾಗಿ ಇವರು ಹೋದಾಗ ಆ ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರನ್ನು ಭೇಟಿಯಾದಾಗ ಅವರ ಒಂದು ಸ್ನೇಹ ಹಾಗೂ ಸೌಹಾರ್ದಯುತವಾದಂತಹ ಮಾತುಗಳಿಂದ ಬೆರಗಾದಂತಹ ಸ್ಟಾಲಿನ್ ಅವರು ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಒಂದು ಭೇಟಿ ಫಲಪ್ರದವಾಗಿ ಎರಡೂ ದೇಶಗಳ ಒಂದು ಬಾಂಧವ್ಯ ಹೆಚ್ಚಾಯಿತು. ಇದರಿಂದ ಸಂತಸಗೊಂಡಂತಹ ನೆಹರು ರಾಧಾಕೃಷ್ಣನ್ ಅವರನ್ನ ಮೆಚ್ಚಿ ಪ್ರಶಂಸಿಸಿ ಅನಂತರ ಇವರನ್ನ ಏನ್ ಮಾಡ್ತಾರೆ, ಭಾರತದ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಾಮಕರಣವನ್ನ ಮಾಡ್ತಾರೆ. ಹಾಗೆ ಭಾರತದ ಉಪರಾಷ್ಟ್ರಪತಿಯಾಗಿ 2 ಬಾರಿ ಇವರು ನೇಮಕವಾಗಿ ಅನುಪಮ ಸೇವೆಯನ್ನ ಸಲ್ಲಿಸಿದ್ರು. ಅದಾದ ಮೇಲೆ ಅವರ ಅವಧಿಯಲ್ಲಿ ಹಲವಾರು ರಾಷ್ಟ್ರಗಳಿಗೆ ಭೇಟಿ ನೀಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸೌಹಾರ್ದವನ್ನ ಕಾಪಾಡುವಲ್ಲಿ ಈ ರಾಧಾಕೃಷ್ಣನ್ ಅವರು ಯಶಸ್ವಿಯಾದರು. ಇವರ ಒಂದು ಪ್ರವಾಸದ ಉದ್ದೇಶ ಭಾರತೀಯ ಜೀವನ, ಸಂಸ್ಕೃತಿ, ಚಿಂತನೆ, ಮಾನವ ಧರ್ಮ ಇವೆಲ್ಲವನ್ನು ಪ್ರಚಾರ ಮಾಡುವುದರ ಜೊತೆಗೆ ಈ ಉಪರಾಷ್ಟ್ರಪತಿ ಹುದ್ದೆಯನ್ನ ಅವರು ಬಹಳ
ಅನಾಯಾಸವಾಗಿ ಹಂತ ಹಂತವಾಗಿ ಏನು ಮಾಡಿದ್ರು, ಅದರಲ್ಲಿ ಹೆಚ್ಚು ಯಶಸ್ಸನ್ನು ಗಳಿಸ್ತಾ ಬಂದಿದ್ದರಿಂದ ಇವರಿಗೆ ವಿಶ್ವದ ಎಲ್ಲೆಡೆ ಇವರನ್ನ ಶ್ಲಾಘಿಸಲ್ಪಟ್ಟಂತ ಇವರನ್ನ ಏನು ಮಾಡಿದ್ರು, ಪದವಿಗಳು ಮತ್ತು ಪ್ರಶಂಸೆಗಳು ಇವರಿಗೆ ಅನಾಯಾಸವಾಗಿ ಹುಡುಕಿಕೊಂಡು ಬಂದವು. ಹಾಗಾಗಿ ಉಪರಾಷ್ಟ್ರಪತಿ ಸೇವೆಯನ್ನ ಯಶಸ್ವಿಯಾಗಿ ನಿರ್ವಹಿಸಿದಂತ ಇವರಿಗೆ ರಾಷ್ಟ್ರಪತಿ ಸ್ಥಾನಕ್ಕೆ ಸರ್ವಾನುಮತದಿಂದ ಬೆಂಬಲ ಸಿಕ್ತು. ಹಾಗಾಗಿ ಇವರನ್ನ ನಾಮಕರಣ ಮಾಡ್ತಾರೆ, ರಾಷ್ಟ್ರಪತಿಯನ್ನಾಗಿ ರಾಷ್ಟ್ರಪತಿ ಹುದ್ದೆಗೆ ನಾಮಕರಣ ಮಾಡ್ತಾರೆ. ಅವರಿಗೆ ಬರುತ್ತಿದ್ದಂತಹ 10,000 ರೂಪಾಯಿಗಳ ವೇತನದಲ್ಲಿ 2,500 ರೂಪಾಯಿಗಳನ್ನು ಮಾತ್ರ ಪಡೆದು ಉಳಿದ ಹಣವನ್ನ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಗೆ ವಂತಿಗೆಯಾಗಿ ಕೊಡ್ತಾ ಇದ್ರು. ಇಂತಹ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು ಈ ರಾಧಾಕೃಷ್ಣನ್ ಅವರಾಗಿದ್ರು. ಇವರ ಸ್ಮರಣೀಯ ಸೇವೆಯನ್ನ ಗುರುತಿಸಿದಂತಹ ಭಾರತ ಸರ್ಕಾರ ಇವರಿಗೆ ಅತ್ಯಂತ ಉನ್ನತ ಪ್ರಶಸ್ತಿಯಾದಂತಹ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. ಹಲವಾರು ಅಂದ್ರೆ ಬ್ರಸೆಲ್ನ ಫ್ರೀ ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನ ಕೊಡ್ತು. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾ ಭಾಸ್ಕರ ಅಂತಕ್ಕಂತಹ ಬಿರುದನ್ನು ಕೂಡ ಇವರಿಗೆ ಪಾತ್ರರಾದರು. ಇವರಿಗೆ ದೇಶ ವಿದೇಶಗಳ ಹಲವಾರು ಗೌರವ ಪದವಿಗಳು ದೊರಕಿದವು. ಭಾರತ ಸರ್ಕಾರ ಸೆಪ್ಟೆಂಬರ್ 5ರಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ 1962ರಿಂದ ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಅಂತಂದೇಳಿ ಘೋಷಣೆ ಮಾಡಲಾಯಿತು. ಪ್ರತಿ ವರ್ಷವೂ ಕೂಡ ನಾವು ಸೆಪ್ಟೆಂಬರ್ 5ನೇ ತಾರೀಕು ಶಿಕ್ಷಕ ದಿನಾಚರಣೆಯನ್ನ ಆಚರಿಸ್ತೀವಿ. ಅದು ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ಸೂಚಿಸತಕ್ಕಂಥ ದಿನ ಆಗಿದೆ. ಹಾಗಾಗಿ ಅವರ ಜನ್ಮದಿನವನ್ನ ಶಿಕ್ಷಕರಿಗಾಗಿನೇ ನಾವು ಮೀಸಲಾಗಿರ್ತೀನಿ ಅಂತಂದೇಳಿ ಶಿಕ್ಷಕ ದಿನಾಚರಣೆಯನ್ನಾಗಿ ಮಾಡಲಾಯಿತು. ರಾಧಾಕೃಷ್ಣನ್ ಅವರ ಬಾಹ್ಯ ರೂಪ ಹೇಗಿತ್ತು ಅಂದ್ರೆ ಎತ್ತರವಾದಂತಹ ನಿಲುವು, ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ, ಶುಭ್ರವೂ ನಿರಾಡಂಬರವೂ ಆದ ಬಿಳಿಯ ಪಂಚೆ ಮತ್ತು ರುಮಾಲು, ಕೋಪ ಸೂಚಕವಲ್ಲದಂತಹ ಹುಬ್ಬು, ಯಾವುದೋ ಸಮಸ್ಯೆಯ ಹೋಗುವಂತಿರುವಂತಹ ಕಣ್ಣಿನ ನೋಟ, ಒಳ ಹೋಗುವಂತಿರುವಂತಹ ಕಣ್ಣಿನ ನೋಟ ಅಂದ್ರೆ ಅವ್ರಿಗೆ ಯಾವಾಗಲೂ ಸಮಸ್ಯೆಗಳನ್ನು ತಲೆ ಮೇಲೆ ಇಟ್ಕೊಂಡಿರ್ತಿರ್ಲಿಲ್ಲ. ಅಂದ್ರೆ ಆರಾಮಾಗಿ ಅವರು ಎಂಥ ಸಮಸ್ಯೆ ಬಂದರೂ ಬಿಡಿಸ್ತಾ ಇದ್ರು, ಅವರಿಗೆ ಪರಿಹಾರವನ್ನ ನೋಡ್ಕೊಳ್ತಿದ್ರು. ಮುಗುಳು ನಗೆಯ ಸುಳಿವು, ಇವು ಭಾರತೀಯರೆಲ್ಲರಿಗೂ ಸಹ ಪರಿಚಿತವಾದಂತಹ ಒಂದು ಅಂಶ ಆಗಿದೆ. ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ಸಹ ರಾಧಾಕೃಷ್ಣನ್ ಅವರ ವೇಷಭೂಷಣಗಳನ್ನು ಕೊನೆಯವರೆಗೂ ಜತನವಾಗಿ ಉಳಿಸ್ಕೊಂಡಿದ್ರು. ಹಾಗಾಗಿ ದೇಶ ಎಷ್ಟೇ ಬದಲಾವಣೆ ಆದರೂ ಅವರು ರಾಧಾಕೃಷ್ಣನ್ ಅವರ ವೇಷಭೂಷಣ ಬದಲಾವಣೆ ಆಗಲಿಲ್ಲ. ರಾಧಾಕೃಷ್ಣನ್ ಅವರು ಧರ್ಮ, ಸಂಸ್ಕೃತಿ, ಶಿಕ್ಷಣ, ತತ್ವಶಾಸ್ತ್ರ, ಮನಃಶಾಸ್ತ್ರ ಮೊದಲಾದಂತಹ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಹಲವಾರು ಮೌಲ್ಯಯುತ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಅವರು ಬರೆದಿರ್ತಕ್ಕಂಥ ಕೃತಿ ಅಂತಂದ್ರೆ ಇಂಡಿಯನ್ ಫಿಲಾಸಫಿ, ದ ಹಿಂದೂ ವ್ಯೂ ಆಫ್ ಲೈಫ್, ಆನ್ ಇಂಡಿಯಾನಿಸ್ಟ್ ವ್ಯೂ ಆಫ್ ಲೈಫ್, ಈಸ್ಟ್ ಅಂಡ್ ವೆಸ್ಟ್ ಇನ್ ರಿಲಿಜನ್, ಕಾಂಟೆಂಪರರಿ ಇಂಡಿಯನ್ ಫಿಲಾಸಫಿ, ಇವು ಅವರು ಬರೆದಿರ್ತಕ್ಕಂತಹ ಪ್ರಮುಖವಾದಂತಹ ಕೃತಿಗಳಾಗಿದ್ದಾವೆ. ಶ್ರೀಯುತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಹ ಸಿಕ್ಕಿದೆ. ರಾಷ್ಟ್ರಪತಿ ಹುದ್ದೆಯಿಂದ ನಿವೃತ್ತಿ ಹೊಂದಿದ ಮೇಲೆ ಅವರು ಮದ್ರಾಸಿಗೆ ಹಿಂತಿರುಗಿದ್ರು. ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೆ ಹಂತ ಹಂತವಾಗಿ ಮೇಲೇರಿದಂತಹ ಮಹಾನ್ ನಾಯಕರು ಆದಂತಹ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಕ್ರಿಸ್ತಶಕ 1975ರಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ. ಹೀಗೆ ಅವರ ಒಂದು ವಿದ್ಯಾರ್ಜನೆಯ ಜೊತೆಗೆ ಅಪಾರ ಲೋಕಾನುಭವ ಮತ್ತು ಜೀವನಾನುಭವ ಪಡೆದಂಥವರು ಆಗಿದ್ರು. ಅಷ್ಟೇ ಅಲ್ಲದೆ ಶ್ರೇಷ್ಠ ಶಿಕ್ಷಣ ತಜ್ಞರು, ಮಹಾ ತತ್ವಜ್ಞಾನಿಯೂ ಆಗಿದ್ರು. ಹಾಗೂ ಮಾನವತಾವಾದಿಯಾಗಿ ಬಹುಮುಖ ಪ್ರತಿಭೆಯಿಂದ ಇಡೀ ಜಗತ್ತಿಗೆ ವಿಶ್ವವಿಖ್ಯಾತರಾದಂತಹ ಒಂದು ಹೆಸರನ್ನ ಗಳಿಸಿದ್ರು. ಇಂತಹ ಆದರ್ಶ ಶಿಕ್ಷಕರಾಗಿರ್ತಕ್ಕಂಥ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜೀವನ ಚರಿತ್ರೆ ನಮಗೆ ನಿಮಗೆ ಎಲ್ಲರಿಗೂ ಸಹ ಆದರ್ಶಪ್ರಾಯವಾಗಿರಲಿ ಅಂತಂದೇಳಿ ಆಶಿಸ್ತಾ, ಈ ಒಂದು ಗದ್ಯ ಭಾಗ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ
ಅವರ ಆದರ್ಶಗಳನ್ನು ನಾವು ನೀವು ಕೂಡ ಪಾಲಿಸೋಣ ಅಂತಂದು ಹೇಳ್ತಾ ಈ ಒಂದು ಗದ್ಯ ಭಾಗವನ್ನು ಇಲ್ಲಿಗೆ ಮುಗಿಸ್ತೀವಿ.